ಎಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಒಂದು ಬೆಳಗಿನ ಶುಭ ವಂದನೆಗಳು. ಪ್ರೀತಿಯ ದೇವಜನರೇ, ಭಕ್ತರ ಶಾಪಗಳು ಮತ್ತೆ ಹೇಳ್ತೀನಿ, ಭಕ್ತರ ಶಾಪಗಳು ಎಂಬುದಾಗಿ ಬೈಬಲ್ನಿಂದ ಈ ಒಂದು ಅಂಶವನ್ನು ನಾವು ಆಲೋಚನೆ ಮಾಡಿ ನೋಡಿಕೊಳ್ಳೋಣ. ಒಂದು ಸಮಯದಲ್ಲಿ ಒಬ್ಬ ಮನುಷ್ಯರಾಗುವಂತ ಶಾಪ ತಗುಲುತ್ತದೋ ಎಂಬುದಾಗಿ ನಾವು ನೋಡಿಕೊಳ್ಳಿದ್ದೀವಿ. ಆದರೆ ಇವತ್ತು ಭಕ್ತರ ಶಾಪಗಳು ಎಂಬುದಾಗಿ ನಾವು ನೋಡಿಕೊಳ್ಳೋಣ. ಬೈಬಲ್ನಲ್ಲಿ ಶಾಪಗಳನ್ನು ಹಾಕಿರುವಂತ ಭಕ್ತರಿದ್ದಾರೆ. ಅವರು ಈಗ ಒಂದು ವೇಳೆ ಮನುಷ್ಯರು ಹಾಕುವಂತ ಶಾಪ ಅದು ನ್ಯಾಯವಾಗಿದ್ರೆ ತಗುಲುತ್ತದೆ ಎಂಬುದಾಗಿ ಆ ಭಾಗದಲ್ಲಿ ಅರ್ಥವಾಗಿದೆ, ಆ ವಿಷಯದಲ್ಲಿ ಅರ್ಥವಾಗಿದೆ. ಆದ್ರೆ ಈ ವಿಷಯದಲ್ಲಿ ಭಕ್ತರುಗಳು ಯಾವ ರೀತಿಯಾಗಿ ಶಾಪವನ್ನ ಹಾಕಿದ್ದಾರೆ, ಮತ್ತೆ ಯಾವ ರೀತಿಯಾಗಿ ಶಾಪವನ್ನ ಅವರು ಹಾಕ್ತಾರೆ, ಮತ್ತೆ ಎಂತ ಸಂದರ್ಭಗಳಲ್ಲಿ ಅವರು ಶಾಪವನ್ನ ಹಾಕ್ತಾರೆ, ಆ ಒಂದು ಶಾಪಗಳು ನಿಜವಾಗ್ಲೂ ಅದು ನೀತಿ ನಿಮಿತ್ತವಾಗಿ ಶಾಪವನ್ನು ಹಾಕಿದಂತ ಸಮಯದಲ್ಲಿ ಆ ಶಾಪ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತೆ ಎನ್ನುವಂತ ಒಂದು ವಿಷಯವನ್ನ ನಾವು ನೋಡಿಕೊಳ್ಳೋಣ. ಯಾವ ರೀತಿಯಾಗಿ ಶಾಪವನ್ನು ಹಾಕಿದ್ದಾರೋ ಎನ್ನುವಂಥದ್ದನ್ನ. ಈ ಶಾಪ ಅನ್ನುತ್ತಿದ್ದಂಗೆನೆ ಒಬ್ಬ ಮನುಷ್ಯನನ್ನ ದೇವರಿಂದ ದೂರ ಮಾಡುವಂತ ಕಾರ್ಯ. ಇದನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಶಾಪಗ್ರಸ್ತರು ಯಾರು ಕೂಡ ಪರಲೋಕವನ್ನು ಸೇರೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ದೇವರ ವಾಕ್ಯವೇ ಹೇಳುತ್ತೆ, ಅಲ್ಲಿ ಶಾಪಗ್ರಸ್ತವಾದದ್ದು ಒಂದೂ ಇಲ್ಲ ಅಂತ ಪ್ರಕಟಣೆ ಗ್ರಂಥದಲ್ಲಿ. ಈ ಶಾಪಗ್ರಸ್ತವಾದದ್ದು ಯಾವುದು ಇಲ್ಲ ಅಂತ ಅಂದ್ರೆ ಏನರ್ಥ? ಅಂದ್ರೆ ಶಾಪಗ್ರಸ್ತರು ಯಾರು ಕೂಡ ಪರಲೋಕವನ್ನ ಸೇರೋದಕ್ಕೆ ಸಾಧ್ಯ ಇಲ್ಲ ಅಂತ. ಪರಲೋಕವನ್ನ ಸೇರೋದಕ್ಕೆ ಸಾಧ್ಯ ಇಲ್ಲ ಅಂದ್ರೆ ದೇವರಿಂದ ದೂರ ಮಾಡುವಂತದ್ದೇ ಶಾಪ. ಈ ಶಾಪ ಎನ್ನುವಂಥದ್ದು ಮನುಷ್ಯನನ್ನ ದೇವರಿಂದ ಬಹಳಷ್ಟು ಅಂದ್ರೆ ನರಕದವರೆಗೆ ದೂರ ಮಾಡಿಬಿಡುತ್ತೆ. ಅದು ಸಾಮಾನ್ಯವಾದಂತ ದೂರ ಅಲ್ಲ, ನರಕದವರೆಗೆ ದೂರ ಮಾಡುವಂತದ್ದೇ ಶಾಪ. ಈ ಒಂದು ಶಾಪ ಮೊಟ್ಟ ಮೊದಲನೇದಾಗಿ ಆದಾಮ ಅವರು ಈ ಶಾಪವನ್ನ ತಂದುಕೊಂಡಿದ್ದಾರೆ, ದೇವರಿಂದ ದೂರವಾಗಿ ಹೋಗಿದ್ದಾರೆ. ಆ ದೇವರಿಂದ ದೂರ ಆಗಿದ್ದಂತ ಸಮಯದಲ್ಲಿ ದೇವ್ರೇನ್ ಮಾಡ್ತಾರೆ, ಆ ಏದೇನ್ ಮನೆಯಲ್ಲಿ ಅವ್ರನ್ನ ಇರುವುದಕ್ಕೆ ಬಿಡದೆ ಅವ್ರನ್ನ ಅಲ್ಲಿಂದ ಹೊರಗಡೆ ತಳ್ಳುವಂತ ಒಂದು ಪರಿಸ್ಥಿತಿಯು ಕೂಡ ಏರ್ಪಡುತ್ತೆ. ಇದು ನಮ್ಗೆ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಅದು ದೇವ್ರು ಹಾಕಿರುವಂತ ಶಾಪ. ಆದ್ರೆ ಇವತ್ತು ನಾವು ಆಲೋಚನೆ ಮಾಡ್ತಾ ಇರುವಂತದ್ದು ಭಕ್ತರ ಶಾಪ ಎಂಬುದಾಗಿ. ಈ ಭಕ್ತರ ಶಾಪಗಳಲ್ಲಿ ಅವರು ಶಪಿಸಿದ್ರೆ ಅಂತ ಒಂದು ಶಕ್ತಿ ಅವರ ಶಾಪದಲ್ಲಿ ಇಲ್ಲ ಅವರ ಮಾತಿನಲ್ಲಿ ಇರುತ್ತಾ? ಅಂತ ಒಂದು ಕೇಡನ್ನ ಉಂಟು ಮಾಡುವಂತ ಒಂದು ಶಕ್ತಿ ಅವರ ಮಾತಿನಲ್ಲಿ ಇದೆಯಾ? ಮನುಷ್ಯನ ನಾಶ ಮಾಡುವಂತ ಒಂದು ಶಕ್ತಿ ಅವರ ಮಾತಿನಲ್ಲಿ ಇದೆಯಾ? ಆಲೋಚನೆ ಮಾಡಿ. ಕಾರಣವಿಲ್ಲದೆ ಶಾಪವನ್ನ ಹಾಕಿದ್ರೆ ಅದು ಹೆಂಗು ತಟ್ಟಲ್ವಲ್ಲ ಅಂತ ಹೇಳ್ಬಿಟ್ಟು ನಾವು ಅಂದ್ಕೊಂಡಿರುವಂತ ಕಾರಣ, ನಾವು ಅದನ್ನ ಆ ವಿಷಯವನ್ನ ಅರ್ಥ ಮಾಡಿಕೊಂಡಿರುವಂತ ಕಾರಣ ಎಲ್ಲಾ ಶಾಪಗಳನ್ನ ಆ ರೀತಿಯಾಗಿ ನಾವು ಲೇಸಿ ಮಾಡಬಾರ್ದು. ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಈಗ ನಿಮಿತ್ತವಿಲ್ಲದೆ ಕೊಟ್ಟಂತ ಶಾಪ ತಗುಲುವುದಲ್ಲ, ಅದು ನಿಲ್ಲುವುದಿಲ್ಲ ಎಂಬುದಾಗಿ ನಾವು ನೋಡ್ಕೊಂಡಿದೀವಿ ಆ ಒಂದು ಅಂಶದಲ್ಲಿ. ಆದ್ರೆ ಎಲ್ಲ ಶಾಪಗಳನ್ನು ಕೂಡ ಅದೇ ರೀತಿಯಾಗಿ ಪರಿಗಣಿಸಿ ತೀರ್ಮಾನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ನೀತಿ ನಿಮಿತ್ತವಾಗಿಯೂ ಕೂಡ ಶಾಪಗಳು ಬಂದಿರುತ್ತೆ. ಅದನ್ನ ಆಲೋಚನೆ ಮಾಡಿ ಅರ್ಥ ಮಾಡಿಕೊಳ್ಬೇಕು. ಇದು ಬಲವಾದ ಕಾರಣದಿಂದ ಅಂದ್ರೆ ನೀತಿ ನಿಮಿತ್ತವಾಗಿ ಶಾಪ ಬಂದಿದ್ಯಾ, ಇಲ್ಲ ಏನೋ ಅನ್ಯಾಯವಾಗಿ ಶಾಪವನ್ನು ಕೊಡ್ತಾ ಇದಾರ ಇವತ್ತು ಅಂತೇಳಿ ಅದನ್ನ ಅರ್ಥ ಮಾಡಿಕೊಂಡು ನಾವು ಒಂದ್ ವೇಳೆ ಅದು ಸರಿಯಾಗಿ ಅವ್ರ ನೀತಿ ನಿಮಿತ್ತವಾಗಿ ಶಾಪವನ್ನ ಕೊಡುವಂತ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಅಂತ ಶಾಪಕ್ಕೆ ನಾವು ಪಾತ್ರರಾಗದಂತ ರೀತಿಯಲ್ಲಿ ನಾವು ನಡೆದುಕೊಳ್ಬೇಕು. ಇದನ್ನ ಜಾಗ್ರತೆಯಿಂದ ಗಮನಿಸಬೇಕಾಗಿರುವಂತ ವಿಚಾರ. ಅಂದ್ರೆ ನೀತಿ ನಿಮಿತ್ತವಾಗಿ ಶಾಪ ಕೊಡುವಂತದ್ದು ಅಂದ್ರೆ ಏನು ಅಂದ್ರೆ, ದೇವರ ಕೆಲಸದಲ್ಲಿ ಇದ್ದಂತವರು ದೇವರ ಕೆಲಸವನ್ನ ಮಾಡುವಂತ ಸಮಯದಲ್ಲಿ ದೇವರ ಒಂದು ನೀತಿ ಕಾರ್ಯಗಳಲ್ಲಿ ಇದ್ದಂತವರು ಕೊಡುವಂತ ಶಾಪವೇ ನೀತಿ ಶಾಪಗಳು. ಅಂದ್ರೆ ಈ ಅವರು ನೀತಿವಂತರು ಕೊಡುವಂತ ಶಾಪಗಳು. ಒಂದೇ ಮಾತು ಹೇಳ್ಬೇಕಂದ್ರೆ, ಅವರು ದೇವರ ಕೆಲಸಗಳಲ್ಲಿ ದೇವರಿಗೆ ಭಯಭಕ್ತಿಯಾಗಿ ಇರುವಂತ ಸಮಯಗಳಲ್ಲಿ ಅವರು ಶಾಪವನ್ನು ಕೊಡ್ತಾರಲ್ಲ, ಅದೇ ನೀತಿ ನಿಮಿತ್ತವಾಗಿ ಕೊಡುವಂತ ಶಾಪಗಳು. ಅಂದ್ರೆ ದೇವರಿಗೆ ಭಕ್ತರಾಗಿರುವಂತವರು, ವಿಧೇಯರಾಗಿರುವಂತವರು ಕೊಡುವಂತ ಶಾಪಗಳು. ಈ ಒಂದು ಶಾಪಗಳನ್ನ ಮನುಷ್ಯರು ಹಾಕಿಲ್ವಾ ಎನ್ನುವಂಥದ್ದನ್ನ ನಾವು ನೋಡುವಂತದ್ದು ಬೈಬಲ್ನಲ್ಲಿ. ಮತ್ತಾಯನು ಬರೆದ ಸುವಾರ್ತೆ 25ನೇ ಅಧ್ಯಾಯ 41ನೇ ವಚನವನ್ನ ಓದಿ. ಆಮೇಲೆ ಆತನ ಎಡಗಡೆಯಲ್ಲಿರುವವರಿಗೆ ಶಾಪಗ್ರಸ್ತರೇ, ನನ್ನನ್ನು ಬಿಟ್ಟು ಪಿಶಾಚನಿಗೂ ಅವನದ್ದು. ಅಂದ್ರೆ ಶಾಪಗ್ರಸ್ತರೆಂಬುದಾಗಿ ಯೇಸು ಕ್ರಿಸ್ತನಲ್ಲಿ ಕರೀತಾ ಇದ್ದಾನೆ. ಆ ಭಾಗದಲ್ಲೂ ಕೂಡ ಈ ಮಾತನ್ನು ಓದ್ಕೊಂಡಿದ್ವಿ ಆ ಒಂದು ವಿಷಯದಲ್ಲಿ. ಅಂದ್ರೆ ಶಾಪಗ್ರಸ್ತರು ಎಂಬುದಾಗಿ ಇಲ್ಲಿ ಯೇಸು ಕ್ರಿಸ್ತನ್ ಹೇಳ್ತಾ ಇದ್ದಾನೆ. ಅಂದ್ರೆ ಯಾರ ಶಾಪವನ್ನ ಕೊಟ್ಟಿದ್ದಾರೆ? ದೇವ್ರ ಶಾಪವನ್ನ ಕೊಟ್ಟಿದ್ದಾನ? ದೇವ್ರ ಶಾಪವನ್ನ ಕೊಟ್ಟಿದ್ದಾನೆ? ದೇವ್ರ ಶಾಪವನ್ನು ಕೊಟ್ಟಿಲ್ಲ. ಇಲ್ಲಿ ದೇವರು ಶಪಿಸಿಲ್ಲ, ಮನುಷ್ಯರೇ ಶಪಿಸಿದ್ದಾರೆ. ಇಲ್ಲಿ ಯಾವ ರೀತಿಯಾಗಿ ಅಂತೀರಾ? ಮುಂದೆ ನೋಡಿ. ಶಾಪಗ್ರಸ್ತರೇ, ನನ್ನನ್ನು ಬಿಟ್ಟು ಪಿಶಾಚನಿಗೂ ಅವನ ದೂತನಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿಯೊಳಕ್ಕೆ ಹೋಗಿರಿ.
ಏನಕ್ಕೆ ಅವ್ರು ಬೆಂಕಿ ಒಳಗೆ ಹೋಗ್ಬೇಕು? ಯಾಕೆ ಅವ್ರು ಶಾಪಗ್ರಸ್ತರಾಗಿದ್ದಾರೆ? 42ನೇ ವಚನವನ್ನ ಗಮನಿಸಿ. ನಾನು ಹಸಿದಿದ್ದೇನು, ನೀವು ನನಗೆ ಊಟಕ್ಕೆ ಕೊಡಲಿಲ್ಲ. ನಾನು ಬಾಯಾರಿದ್ದೇನೆ, ನೀವು ನನಗೆ ಕುಡಿಯುವುದಕ್ಕೆ ಕೊಡಲಿಲ್ಲ. ಪರದೇಶಿಯಾಗಿದ್ದನು, ನೀವು ನನ್ನನ್ನು ಸೇರಿಸಿಕೊಳ್ಳಲಿಲ್ಲ. ಬಟ್ಟೆಯಿಲ್ಲದವನಾಗಿದ್ದೇನೆ, ನನಗೆ ಉಡುವುದಕ್ಕೆ ನೀವು ನನಗೆ ಉಡುವುದಕ್ಕೆ ಕೊಡಲಿಲ್ಲ. ರೋಗದಲ್ಲಿ ಬಿದ್ದಿದ್ದೆನು, ಸೆರೆಮನೆಯಲ್ಲಿ ಇದ್ದೆನು, ನೀವು ನನ್ನನ್ನು ಆರೈಕೆ ಮಾಡುವುದಕ್ಕೆ ಬರಲಿಲ್ಲವೆಂದು ಬರಲಿಲ್ಲವೆಂದು ಹೇಳುವನು. ಅದಕ್ಕೆ ಅವರು ಸಹ, ಸ್ವಾಮಿ, ಯಾವಾಗ ನೀನು ಹಸಿದಿದ್ದನು, ನೀನು ಬಾಯಾರಿದ್ದನು, ನೀನು ಪರದೇಶಿಯಾಗಿದ್ದನು, ಬಟ್ಟೆ ಇಲ್ಲದವನಾಗಿದ್ದನು, ರೋಗದಲ್ಲಿ ಬಿದ್ದದ್ದನ್ನು, ಸೆರೆಮನೆಯಲ್ಲಿದ್ದುದನ್ನು ಕಂಡು ನಿನಗೆ ಉಪಚಾರ ಮಾಡದೆ ಹೋದೆವು ಅನ್ನುವರು. ಆಗ ಆತನು, 45ನೇ ವಚನ, ನೀವು ಈ ಕೇವಲ ಅಲ್ಪವಾದವರಲ್ಲಿ ಒಬ್ಬನಿಗೆ ಏನೇನು ಮಾಡದೆ ಹೋದಿರೋ ಅದನ್ನು ನನಗೂ ಮಾಡದೆ ಹೋದ ಹಾಗಾಯಿತು. ಅಂದ್ರೆ ಈ ಮನುಷ್ಯರಲ್ಲಿ ಏನು ಅವ್ರಿಗೆ ಅಲ್ಪವಾದಂತವನಿಗೆ ಏನು ಉಪಕಾರವನ್ನು ನೀವು ಮಾಡದೇ ಹೋಗಿದ್ದೀರೋ ಅದನ್ನ ನನಗೂ ಕೂಡ ಮಾಡಿಲ್ಲ. ಅಂದ್ರೆ ಆಲೋಚನೆ ಮಾಡಿ, ಅವ್ರ ಉಪಕಾರವನ್ನ ಮಾಡ್ದಲೇ ಇದ್ದುದಕ್ಕೋಸ್ಕರ ಈ ಶಾಪ ಬಂದಿದ್ಯಾ? ಹೌದು, ಖಚಿತವಾಗಿ. ಅಂದ್ರೆ ದೇವರು ಶಪಿಸಿಲ್ಲ ಇಲ್ಲಿ, ಮನುಷ್ಯನ ಕಡೆಯಿಂದಲೇ ಶಾಪ ಎನ್ನುವಂಥದ್ದು ಬಂದಿದೆ. ಯಾವ ರೀತಿಯಾಗಿ ಅಂತ ಹೇಳಿ ನೀವು ಅಂದ್ಕೋಬಹುದು. ಅಂದ್ರೆ ಈಗ ಏನು ಹಂಗಾದ್ರೆ ನಾವು ಈಗ ಯಾರಿಗೋ ಒಬ್ರಿಗೆ ಭಿಕ್ಷೆ ಕೊಡದಲೇ ಇದ್ರೆ, ಇಲ್ಲ ಯಾರೋ ಒಬ್ರಿಗೆ ನಾವು ಉಪಕಾರವನ್ನ ಮಾಡದಲೇ ಇದ್ರೆ, ಕಷ್ಟದಲ್ಲಿ ಇದ್ದಂತವ್ರಿಗೆ ಉಪಕಾರವನ್ನ ಮಾಡದಲೇ ಇದ್ರೆ ಅವ್ರು ಶಪಿಸ್ತಾರ ಅಂತ ಹೇಳಿ ನೀವು ಕೇಳ್ಬೋದು. ಯಾಕೋಬನ ಗ್ರಂಥದಲ್ಲಿ ಒಂದು ಮಾತು ನಮಗೆ ಎಲ್ಲರಿಗೂ ಸ್ಪಷ್ಟವಾಗಿ ಗೊತ್ತಿದೆ. ನೀವು ಅನ್ಯಾಯವಾಗಿ ಹಿಡಿದಿಟ್ಟುಕೊಂಡಿರುವಂತ ಕೂಲಿ ನಿಮ್ಮ ಮೇಲೆ ಕೂಗಿಕೊಳ್ತಾ ಇದೆ ಅಂತ. ಅಂದ್ರೆ ಆ ಅನ್ಯಾಯ ಯಾವ ರೀತಿಯಾಗಿ ಆ ಕೂಲಿ ಕೂಗಿಕೊಳ್ತತೆ ಆಲೋಚನೆ ಮಾಡಿ. ಈಗ ಯಜಮಾನ ಬದುಕನ್ನ ಮಾಡಿಸ್ಕೊಂಡಿದ್ದಾನೆ, ಕೂಲಿಯನ್ನ ಮಾಡಿಸ್ಕೊಂಡಿದ್ದಾನೆ. ಆ ಕೂಲಿ ಆಳು ಅವನು ಆ ಕೂಲಿ ಆಳಿಗೆ ಕಡಿಮೆ ಕೂಲಿಯನ್ನ ಕೊಟ್ಟಿದ್ದಾನೆ, ಸ್ವಲ್ಪವನ್ನ ಹಿಡಿದಿಟ್ಕೊಂಡಿದ್ದಾನೆ. ಆ ಕೂಲಿ ಆಳು ಅದನ್ನ ತೆಗೆದುಕೊಂಡು ಹೋಗಿದ್ದಾನೆ. ಆ ಕೂಲಿ ಆಳು ಅದನ್ನ ತೆಗೆದುಕೊಂಡು ಹೋಗಿದ್ದಾನೆ, ಯಜಮಾನನ ಹತ್ರ ಸ್ವಲ್ಪನ ಇಟ್ಕೊಂಡಿದ್ದಾನೆ. ಅಂದ್ರೆ ಈಗ ಕೂಲಿ ಆಳು ಅವನಿಗೆ ಕೊಡ್ಬೇಕಾದಂತ ಹಣದ ವಿಷಯದಲ್ಲಿ ಅವನು ದೇವರಿಗೆ ಮೊರೆ ಇಡ್ತಾ ಇಲ್ಲ. ಆ ಕೂಲಿ ಆಳು ಮೊರೆ ಇಡ್ತಾ ಇಲ್ಲ, ಸ್ವಾಮಿ ನನಗೆ ಸ್ವಲ್ಪವನ್ನು ಕೊಟ್ಟು ಸ್ವಲ್ಪ ಈತನೇ ಇಟ್ಕೊಂಡಿದ್ದಾನೆ ಅಂತನ. ಆ ಕೂಲಿನೇ ಮೊರೆ ಇಡ್ತಾ ಇದೆಯಂತೆ. ಯಾರ ಬಳಿಯಲ್ಲಿರುವಂತ ಕೂಲಿ? ಆ ಯಜಮಾನನ ಬಳಿಯಲ್ಲಿ ಆ ಒಂದು ಕೂಲಿದಾರನಿಗೆ ಸೇರಬೇಕಾಗಿದ್ದಂತಹ ಆ ದುಡ್ಡು ಈ ಒಂದು ಯಜಮಾನನ ಬಳಿಯಲ್ಲಿ ಇದ್ದರೆ, ಈ ಯಜಮಾನನ ಬಳಿಯಲ್ಲಿರುವಂತಹ ಈ ದುಡ್ಡೇ ದೇವರಿಗೆ ಮೊರೆ ಇಡ್ತಾ ಇದೆಯಂತೆ. ಸ್ವಾಮಿ, ಆತನು ದುಡಿದು ಅವನು ಕೆಲಸವನ್ನ ಮಾಡಿದ, ನಾನು ಆತನಿಗೆ ಸೇರ್ಬೇಕಾಗಿತ್ತು, ಆದ್ರೆ ಈತನು ನನ್ನನ್ನ ಹಿಡಿದಿಟ್ಕೊಂಡಿದ್ದಾನೆ ಅಂತ ಆಲೋಚನೆ ಮಾಡಿ. ಅಂದ್ರೆ ಅವನು ಮಾಡಿದಂತ ಅನ್ಯಾಯಕ್ಕೆ ಆ ಒಂದು ಕೂಲಿದಾರನು ದೇವರಿಗೆ ಮೊರೆ ಇಡ್ತಾ ಇಲ್ಲ, ಆ ಕೂಲಿನೇ ಮೊರೆ ಇಡ್ತಾ ಇದೆಯಂತೆ ಇವನ ಹತ್ರ ಇದ್ಕೊಂಡು. ಸ್ವಾಮಿ, ನಾನು ಇಲ್ಲಿ ಇವನ ಬಳಿಯಲ್ಲೇ ಇದ್ದೀನಿ, ನಾನು ಅವನ ಹತ್ರ ಹೋಗ್ಬೇಕಾಯ್ತು, ಅವನಿಗೆ ಸೇರ್ಬೇಕಾಗಿತ್ತು ಎಂಬುದಾಗಿ ಆಲೋಚನೆ ಮಾಡಿ. ಅಂದ್ರೆ ಶಾಪ ಯಾರ ಕಡೆಯಿಂದ ಬರುತ್ತೆ? ಇವರು ಮಾಡಿದಂತ ಅನ್ಯಾಯಕ್ಕೆ, ಇವರ ಕ್ರಿಯೆಗಳ ಮೂಲಕವಾಗಿನೇ ಶಾಪ ಎನ್ನುವಂಥದ್ದು ಬರುತ್ತೆ. ಅಂದ್ರೆ ಇವರಲ್ಲಿ ಶಾಪಗ್ರಸ್ತರೆಂಬುದಾಗಿ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ ಅಂತಂದ್ರೆ, ದೇವರು ಶಪಿಸಲೇ, ಇಲ್ಲಿ ಮನುಷ್ಯರೇ ಶಪಿಸಿದ್ದಾರೆ. ಅಂದ್ರೆ ಮನುಷ್ಯರ ಕಡೆಯಿಂದಲೇ ಶಾಪಗಳಿಗೆ ಕಾರಣವಾಗಿ ಹೋಗಿದೆ ಎನ್ನುವಂಥದ್ದು. ಅಂದ್ರೆ ಇವ್ರು ಯಾವಾಗ ಅನ್ಯಾಯ ರೀತಿಯಲ್ಲಿ ಬದುಕಿದಾರೋ, ಅನ್ಯಾಯ ರೀತಿಯಲ್ಲಿ ಬದುಕಿದ್ರು ಕೂಡ ಅನ್ಯಾಯ ರೀತಿಯಲ್ಲಿ ಯಾವಾಗ ಬದುಕಿದ್ರು ಅವಾಗ ಶಾಪ ಎನ್ನುವಂಥದ್ದು ಬಂದಿದೆ. ನಾವು ಒಂದು ಚೆನ್ನಾಗಿ ಆಲೋಚನೆ ಮಾಡ್ಬೇಕು. ಯಾವುದೋ ಒಬ್ಬ ಮನುಷ್ಯನು ಅವನು ಶಪಿಸಿದ್ರೆ ಮಾತ್ರವೇ ಶಾಪ ಬರುತ್ತೆ. ಅಂದ್ರೆ ನೀತಿ ನಿಮಿತ್ತವಾಗಿ ಕೂಡ, ಅಂದ್ರೆ ಒಳ್ಳೆ ರೀತಿಯಾಗಿ ನ್ಯಾಯವಾಗಿ ಧರ್ಮವಾಗಿ ಅವನು ಶಪಿಸಿದ್ರೆ ಮಾತ್ರವೇ ಶಾಪ ಬರುತ್ತೆ. ಅಂದ್ರೆ ಧರ್ಮವಾಗಿ ಆದ್ರೂ ಕೂಡ ಅವನು ಶಪಿಸಿದ್ರೆ ಮಾತ್ರವೇ, ಇಲ್ಲಂದ್ರೆ ಬರಲ್ಲ ಎಂಬುದಾಗಿ ನಾವು ಅಂದ್ಕೊಂಡಿದೀವಿ. ಒಬ್ಬನು ಧರ್ಮ ರೀತಿಯಾಗಿ ನಡೆದುಕೊಂಡು, ನೀತಿ ನ್ಯಾಯ ಉಳ್ಳವನಾಗಿ ನಡೆದುಕೊಂಡು ಅವನು ಶಪಿಸ್ತಲೇ ಇದ್ರೂ ಕೂಡ ಶಾಪ ಎನ್ನುವಂಥದ್ದು ಖಚಿತವಾಗಿ ಬರುತ್ತೆ ಎನ್ನುವಂಥದ್ದು ಈ ಮಾತಿನಿಂದ ಅರ್ಥವಾಗುತ್ತೆ. ಯಾಕೋಬನ ಗ್ರಂಥದಲ್ಲಿ ನಿನ್ನ ಕೂಲಿ ಮೊರೆ ಇಡ್ತಾ ಇದೆಯಾ ಎಂಬುದಾಗಿ ಇದೆಯಲ್ಲ, ಯಾವ ರೀತಿಯಾಗಿ ಆ ಕೂಲಿದಾರನ್ ಮೊರೆ ಇಡ್ತಲೇ ಇದ್ರು ಕೂಡ ಆ ಕೂಲಿ ಮೊರೆ ಇಡ್ತಾ ಇದೆ. ಹಂಗೆ ನಾವು ಒಂದು ವೇಳೆ ಅನ್ಯಾಯ ಮಾರ್ಗದಲ್ಲಿ ನಡ್ಕೊಳ್ಳುವಂತ ಸಮಯದಲ್ಲಿ ದೇವ ಭಕ್ತನು ಯಾರೋ ಒಬ್ಬ ಅವನು ನಮಗೆ ಶಾಪವನ್ನ ಹಾಕದಲ್ಲೇ ಇದ್ರೂ ಕೂಡ ಶಾಪ ಎನ್ನುವಂಥದ್ದು ಖಚಿತವಾಗಿ ಬಂದೇ ಬರುತ್ತೆ. ಅವನು ಶಪಿಸಿದ್ರೆ ಮಾತ್ರವೇ ಬರುತ್ತೆ, ಇಲ್ಲಾಂದ್ರೆ ಬರೋದಿಲ್ಲ ಅಂತಲ್ಲ. ಅವನು ನೀತಿ ನಿಮಿತ್ತವಾಗಿ ನಡ್ಕೊಳ್ಳುವಂತ ಸಮಯದಲ್ಲಿ, ನಾವು ನೀತಿಗೆ ವಿರುದ್ಧವಾಗಿ ಪ್ರವರ್ತನೆ ಮಾಡಿದಂತ ಸಮಯದಲ್ಲಿ ಅವನು ಶಾಪವನ್ನು ಹಾಕದಲ್ಲಿ ಇದ್ರು ಶಾಪ ಎನ್ನುವಂಥದ್ದು ಮಾತ್ರ ಖಚಿತವಾಗಿ ಬಂದೇ ಬರುತ್ತೆ. ಇದನ್ನ ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿರುವಂತ ವಿಚಾರ. ಏನೋ ನಾವು ತಪ್ಪನ್ನು ಮಾಡ್ಬಿಡ್ತೀವಿ, ಯಾರು ನಮಗೆ ಶಪಿಸಿಲ್ವಲ್ಲ ಅಂತ ಹೇಳಿ ನಾವು ಕೇರ್ಲೆಸ್ ಮಾಡಂಗಿಲ್ಲ. ತಪ್ಪನ್ನ ಮಾಡ್ತಿದ್ದಂಗೆ ಶಾಪ ಎನ್ನುವಂಥದ್ದು ಖಚಿತವಾಗ್ಲೂ ಬರುತ್ತೆ ಅನ್ನುವಂಥದ್ದನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಅವ್ರು ಶಪಿಸ್ತಲೇ ಇರ್ಲಿ. ಅಂದ್ರೆ ಇವರೆಲ್ಲರೂ ಕೂಡ ಮನುಷ್ಯರಿಂದ ಶಾಪಕ್ಕೆ ಒಳಗಾಗಿರುವಂತವ್ರು. ಮನುಷ್ಯರೇ ಶಪಿಸಿದ್ದಾರೆ. ಅಂದ್ರೆ ಮನುಷ್ಯರಂದ್ರೆ ಯಾರು? ಭಕ್ತರೇ ಶಪಿಸಿದ್ದಾರೆ. ನಾವು ನೋಡಿಕೊಳ್ತಾ ಇದೀವಲ್ಲ, ಭಕ್ತರೇ ಶಾಪಗಳು ಎಂಬುದಾಗಿ. ಭಕ್ತರು ಇವ್ರನ್ನ ಶಪಿಸಿದ್ದಾರೆ. ಇವರೆಲ್ಲರೂ ಕೂಡ ಆ ಒಂದು ಆದಾಮನ ಮೊದಲುಗೊಂಡು ಯೇಸು ಕ್ರಿಸ್ತನ ಎರಡನೇ ಬರುವಿಕೆಯ ಒಂದು ವರೆಗೂ ಕೂಡ ಭೂಮಿ ಮೇಲೆ ಎಷ್ಟು ಜನ ಇದ್ದಾರೋ ಅವರೆಲ್ಲರನ್ನ ದೇವ್ರ ಏನ್ ಮಾಡ್ತಾನೆ, ಒಂದು ಗುಂಪಾಗಿ ನಿಲ್ಲಿಸಿ, ನೀವು ಆಯಾ ಕಾಲಗಳಲ್ಲಿ ಆಯಾ ಭಕ್ತರುಗಳಿಂದ ಶಪಿಸಲ್ಪಟ್ಟಂತವರು ಎಂಬುದಾಗಿ ತೀರ್ಮಾನಿಸಿ
ಶಾಪಗ್ರಸ್ತರು ಎಂಬುದಾಗಿ ಯೇಸು ಕ್ರಿಸ್ತನ್ ಹೇಳ್ತಾ ಇದ್ದಾನೆ ಅನ್ನೋದನ್ನ ಖಚಿತವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತ ವಿಚಾರ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ, ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 45ನೇ ವಚನವನ್ನ ಓದಿ. ನೀವು ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಡದೆಯೂ ಆತನು ನೇಮಿಸಿದ ಆಜ್ಞಾವಿಧಿಗಳನ್ನು ಅನುಸರಿಸದೆಯೂ ಹೋದುದರಿಂದ ಈ ಎಲ್ಲಾ ಅಶುಭಗಳು ನಿಮಗೆ ಪ್ರಾಪ್ತವಾಗಿ ನಿಮ್ಮನ್ನ ಹಿಂದಟ್ಟಿ ಹಿಡಿದು ಅಂದ್ರೆ ಈ ಅಶುಭಗಳು ಪ್ರಾಪ್ತವಾಗುತ್ತಂತಂದ್ರೆ ದೇವರ ಮಾತಿಗೆ ಅನುಸಾರವಾಗಿ ಯಾವಾಗ ಮನುಷ್ಯನು ಬದುಕುವುದಿಲ್ವೋ ಆವಾಗ ಅಶುಭಗಳು ಬರುತ್ತೆ. ಅಶುಭಗಳು ಏನಕ್ಕೋಸ್ಕರ ಬರುತ್ತೆ? ಶಾಪದ ನಿಮಿತ್ತವಾಗಿ. ಒಬ್ಬ ಮನುಷ್ಯನು ಯಾವಾಗ ಪಾಪವನ್ನ ಮಾಡ್ತಾನೋ ಆ ಪಾಪಕ್ಕೆ ತಕ್ಕಂತೆ ಶಾಪ ಎನ್ನುವಂಥದ್ದು ಬರುತ್ತೆ ಅನ್ನುವಂಥದ್ದನ್ನ ಮರ್ತೋಗ್ಬಾರ್ದು ನಾವು. ಇಲ್ಲಿ ನೀವು ಆತನು ನೇಮಿಸಿದ ಆಜ್ಞಾವಿಧಿಗಳನ್ನು ಅನುಸರಿಸದೆಯೂ ಹೋದುದರಿಂದ ಈ ಎಲ್ಲ ಅಶುಭಗಳು ನಿಮಗೆ ಪ್ರಾಪ್ತವಾಗಿ ನಿಮ್ಮನ್ನ ಹಿಂದಟ್ಟಿ ಹಿಡಿದು ಕಡೆಗೆ ನಾಶ ಮಾಡುವ. ಹಿಂದಟ್ಟಿ ಹಿಡಿಯುತ್ತಂತೆ. ಕೆಲವರು ಪೊಲೀಸ್ಗಳು ಕಳ್ಳರನ್ನ ಹಿಡ್ಕೊಂಡು ಹೋಗೋದಕ್ಕಂತರ ಓಡಿಸ್ಕೊಂಡ್ ಬರ್ತಿರ್ತಾರೆ. ಆ ಕಳ್ಳ ಎಲ್ಲೋ ಅಂತ ಬಚ್ಚಿಟ್ಕೊಂಡು ಕಾಣದಲ್ಲೇ ಸುಭದ್ರವಾಗಿ ಕಾಣದಂತ ರೀತಿಯಲ್ಲಿ ಆ ಪೊಲೀಸರಿಗೆ ಗೊತ್ತಾಗದಂತ ರೀತಿಯಲ್ಲಿ ಇದ್ಬಿಟ್ರೆ ಆ ಪೊಲೀಸರಿಗೆ ಗೊತ್ತಾಗ್ದಲೇ ಹೊರಟೋಗ್ಬಿಡ್ತಾರೆ. ಯಾಕಂದ್ರೆ ಇದು ಎಷ್ಟೋ ಸರಿ ನಡೆದಿದೆ. ಪೊಲೀಸರ ಕೈಗೆ ಕಳ್ಳರುಗಳು ಸಿಗದಂತ ರೀತಿಯಲ್ಲಿ ಬಚ್ಚಿಕೊಂಡು ಆಮೇಲೆ ತಪ್ಪಿಸ್ಕೊಂಡಿರುವಂತ ಕಾರ್ಯಗಳಿದೆ. ಆದ್ರೆ ದೇವರಿಂದ ಬರುವಂತ ಕೇಡಿದೆಯಲ್ಲ, ದೇವರಿಂದ ಬರುವಂತ ಶಾಪ ಇದೆಯಲ್ಲ, ಈ ಶಾಪ ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಆಗಲ್ಲ. ಅಂದ್ರೆ ಆ ಅಪರಾಧಿ ತಪ್ಪು ಮಾಡಿದಂತವನು, ಆ ಶಾಪಗ್ರಸ್ತನು ಈ ಶಾಪದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದು ಬೆನ್ನಟ್ಟಿ ಹಿಂದೆ ಹಿಡಿತದಂತೆ. ಪ್ರಾಪ್ತವಾಗಿ ನಿಮ್ಮನ್ನ ಹಿಂದಟ್ಟಿ ಹಿಡಿದು ಕಡೆಗೆ ನಾಶ ಮಾಡುವವು. ಅದು ಯಾವುದೇ ಕಾರಣಕ್ಕೂ ಆ ಶಾಪವು ನೀನ್ ಎಲ್ಲೇ ಅವಿತುಕೊಂಡ್ರು, ನೀನ್ ಎಲ್ಲೇ ಹೋದ್ರು ಬಿಡದಂತ ರೀತಿಯಲ್ಲಿ ಹಿಡಿತದಂತೆ. ಬೆನ್ನ ಹಿಡಿದು ನಾಶ ಮಾಡುವವರೆಗೂ ಬಿಡದಿಲ್ವಂತೆ. ಇವು ನಿಮಗೂ ನಿಮ್ಮ ಸಂತತಿಯವರಿಗೂ ಯಾವಾಗಲೂ ಪ್ರಾಪ್ತವಾಗುತ್ತಾ ಎಲ್ಲರಿಗೂ ಎಚ್ಚರಿಕೆಯನ್ನು ಬೆರಗನ್ನು ಉಂಟು ಮಾಡುವವು. ಇವು ನಿಮ್ಮ ಮತ್ತು ನಿಮ್ಮ ಸಂತತಿಯವರಿಗೂ, ನಿಮ್ಮ ಮತ್ತು ನಿಮ್ಮ ಸಂತಾನಕ್ಕೆ. ಆಲೋಚನೆ ಮಾಡಿ. ಒಬ್ಬ ಇವತ್ತಿನ ಕಾನೂನು ತಪ್ಪು ಮಾಡಿದಂತ ವ್ಯಕ್ತಿಗೆ ಮಾತ್ರ ಶಿಕ್ಷೆ ಕೊಡುತ್ತೆ. ಆದ್ರೆ ದೇವರಿಂದ ಬರುವಂತ ಶಾಪ ಎನ್ನುವಂಥದ್ದು ಸಂತತಿಯನ್ನೇ ಹಾಳು ಮಾಡುತ್ತೆ, ಸಂತತಿಯನ್ನೇ ನಾಶ ಮಾಡುತ್ತೆ, ಸಂತತಿಗಳಿಗೆ ಶಿಕ್ಷೆಯನ್ನು ಕೊಡುತ್ತೆ. ಸಂತತಿಗಳನ್ನ ನಾಶ ಮಾಡುತ್ತೆ ಅಂತ ಅಂದ್ರೆ ಆಲೋಚನೆ ಮಾಡಿ ಅದು ಎಂತ ದೊಡ್ಡ ಶಿಕ್ಷೆಯೋ ಎನ್ನುವಂಥದ್ದನ್ನ. ಅದೆಂತ ದೊಡ್ಡ ಶಿಕ್ಷೆ ಆಲೋಚನೆ ಮಾಡಿ. ಯಾವುದೇ ಕಾರಣಕ್ಕೂ ಶಾಪಕ್ಕೆ ಪಾತ್ರರಾಗಬಾರ್ದು. ಯಾವುದೇ ಕಾರಣಕ್ಕೂ ಶಾಪಕ್ಕೆ ಪಾತ್ರರಾಗಬಾರ್ದು. ಅದನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಇವತ್ತು ಪಾಪಕ್ಕೆ ಕ್ಷಮಾಪಣೆ ಎನ್ನುವಂಥದ್ದಿದೆ. 1 ಯೋಹಾನ 1:9ನೇ ವಚನದಲ್ಲಿ ನಾವು ನಮ್ಮ ಸಕಲ ತಪ್ಪುಗಳನ್ನ ನಾವು ಒಪ್ಪಿಕೊಂಡು ಅರಿಕೆ ಮಾಡಿದ್ರೆ ಆತನು ಕ್ಷಮಿಸ್ತಾನೆ, ಪರಿಹಾರ ಮಾಡ್ತಾನೆ ಎಂಬುದಾಗಿದೆ. ಯೆಶಾಯನ ಗ್ರಂಥದಲ್ಲಿ ನಿಮ್ಮ ಪಾಪಗಳು ಕಡುಗೆಂಪಾಗಿದ್ದರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಆದ್ರೆ ಈ ನಮ್ಮ ಶಾಪಗಳಿಗೆ ವಿಮುಕ್ತಿಯನ್ನ ಅದು ಬಹಳ ಕಷ್ಟ. ನಮ್ಮ ಶಾಪದಿಂದ ಬಿಡಿಸ್ಕೋಬೇಕಂತದ್ದು ಬಹಳ ಕಷ್ಟ. ಆದ್ರಿಂದ ಯಾವತ್ತೂ ಕೂಡ ಶಾಪವನ್ನ ತಂದುಕೊಳ್ಳುವಂತ ರೀತಿಯಲ್ಲಿ ನಾವು ನಡ್ಕೋಬಾರದು ಎನ್ನುವಂಥದ್ದನ್ನ ಖಚಿತವಾಗಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿರುವಂತ ವಿಚಾರ. ಇನ್ನೊಬ್ಬ ಭಕ್ತನ ಶಪಿಸಿದ್ದಾನೆ. ಅದನ್ನ ನೋಡಿ ಆದಿಕಾಂಡ ಗ್ರಂಥ 9ನೇ ಅಧ್ಯಾಯ 25ನೇ ವಚನವನ್ನ. ಆದಿಕಾಂಡ ಗ್ರಂಥ 9ನೇ ಅಧ್ಯಾಯ 25ನೇ ವಚನವನ್ನ ಗಮನಿಸಿ. ಕಾನಾನನು ಶಾಪಗ್ರಸ್ತನಾಗಲಿ. ಇಲ್ಲಿ ನೋಹನ ಒಂದು ಶಾಪ ಅಂದ್ರೆ ನೋಹನಲ್ಲಿ ಶಾಪವನ್ನು ಕೊಡ್ತಾ ಇದ್ದಾನೆ. ಆತನು ದ್ರಾಕ್ಷೆ ತೋಟವನ್ನು ಮೊಟ್ಟ ಮೊದಲನೇದಾಗಿ ಈ ಭೂಮಿ ಮೇಲೆ ದ್ರಾಕ್ಷೆ ತೋಟವನ್ನು ಸ್ಟಾರ್ಟ್ ಮಾಡಿದ್ದಾನೆ. ಆ ದ್ರಾಕ್ಷ ರಸವನ್ನ ಕುಡಿದಿದ್ದಾನೆ. ಅಮಲು ಬಂದಿದೆ, ಬೆತ್ತಲೆಯಾಗಿ ಮಲಗಿದ್ದಾನೆ. ಆ ಕಾನಾನ್ ಎನ್ನುವಂತವನು ಮಗನು ಬಂದು ನೋಡಿದ್ದಾನೆ. ಆತನು ಆ ಇನ್ನೊಬ್ಬ ಮಕ್ಕಳಿಗೆ ತಿಳಿಸಿದ್ದಾನೆ. ಅಂದ್ರೆ ಇದು ತಂದೆಗೆ ಕೋಪ ಬಂದು ಏನ್ ಮಾಡಿದ್ದಾನೆ, ಆತನನ್ನ ಶಪಿಸ್ತಾ ಇದ್ದಾನೆ. ಅದೇ ಇಲ್ಲಿರುವಂತದ್ದು. ಕಾನಾನನು ಶಾಪಗ್ರಸ್ತನಾಗಲಿ, ಅವನು ತನ್ನ ಅಣ್ಣ ತಮ್ಮಂದಿರಿಗೆ ದಾಸನಾಗಲಿ ಎಂಬುದಾಗಿ. ಅವನು ತನ್ನ ಅಣ್ಣ ತಮ್ಮಂದಿರಿಗೆ ಏನಾಗ್ಬೇಕಂತೆ, ದಾಸನಂತೆ. ಆಲೋಚನೆ ಮಾಡಿ. ದಾಸನಾಗಲಿ ಎನ್ನುವಂತ ಈ ಮಾತಿನ ಅರ್ಥ ಬೇರೆ, ದಾಸನಾಗಲಿ ಎನ್ನುವಂತ ಈ ಮಾತಿನ ಅರ್ಥವೇ ಬೇರೆ. ಯಾಕೆ ಅಂತ ಅಂದ್ರೆ, ದಾಸನು ಅಂತ ಅಂದ್ರೆ ಒಬ್ಬ ಯಜಮಾನ ಇರ್ತಾನೆ. ಆ ಯಜಮಾನನಿಗೆ ಅವನು ಹೇಳಿದಂತ ರೀತಿಯಲ್ಲಿ ಕೇಳ್ಕೊಂಡು ಬಿದ್ದಿರುವಂತದ್ದು. ಹೇಳ್ದಂತ ರೀತಿಯಲ್ಲಿ ಕೇಳ್ಕೊಂಡು ಬಿದ್ದಿರ್ಬೇಕು. ಅರ್ಧ ರಾತ್ರಿ ಕೆಲಸವನ್ನು ಹೇಳಿದ್ರೆ ಅವಾಗ್ಲೂ ಮಾಡ್ಬೇಕು. ಅವನು ಯಾವಾಗ ಕೆಲಸವನ್ನು ಹೇಳಿದ್ರು ಅವನು ಏನ್ ಕೊಡ್ತಾನೆ ಅದು ತೆಗೆದುಕೊಂಡು ದಾಸತ್ವದಲ್ಲಿ ನಡಿಬೇಕು, ಕೂಲಿಯನ್ನ ಕೇಳದಂತ ರೀತಿಯಲ್ಲಿ. ಯಾಕಂದ್ರೆ ಐಗುಪ್ತ ದೇಶದಲ್ಲಿ ಇಸ್ರಾಯೇಲರು 430 ವರ್ಷಗಳ ಕಾಲ ಅವರು
ಕೂಲಿ ಇಲ್ಲದಂತ ರೀತಿಯಲ್ಲಿ ಬಿಟ್ಟಿ ಕೆಲಸವನ್ನು ಮಾಡಿದಾರಲ್ಲ, ದಾಸತ್ವ ಅಂದ್ರೆ ಅದು. ಆ ರೀತಿಯಾಗಿ ಇವರು ಕೂಲಿ ಈಸ್ಕೊಳ್ಳದಂತ ರೀತಿಯಲ್ಲಿ ಹಾಕಿದಂತ ಊಟವನ್ನ ತಿಂದುಕೊಂಡು, ಕೊಟ್ಟಂತ ಬಟ್ಟೆಯನ್ನು ಧರಿಸಿಕೊಂಡು, ಅವ್ರು ಹೇಳಿದಂತ ಕೆಲಸಗಳನ್ನ ಯಾವಾಗಲೂ ಮಾಡಿಕೊಂಡು ಜೀವನವನ್ನ ಸಾಗಿಸುವಂತದ್ದು ದಾಸನ ಪರಿಸ್ಥಿತಿ. ಆದ್ರೆ ಇಲ್ಲೇನಿದೆ, ದಾಸಾನುದಾಸ ಎಂಬುದಾಗಿ ಆಲೋಚನೆ ಮಾಡಿ. ದಾಸಾನುದಾಸ ಅಂದ್ರೆ ಆ ದಾಸನ ಪರಿಸ್ಥಿತಿ ಈ ರೀತಿಯಾಗಿದ್ರೆ, ಆ ಒಂದು ದಾಸನಿಗೆ ಇನ್ನೊಬ್ಬ ದಾಸನಿದ್ರೆ ಅದು ಅವನ ಸ್ಥಿತಿ ಯಾವ ರೀತಿಯಾಗಿರ್ತದೆ? ದಾಸತ್ವ ಅಂತಂದ್ರೆ ಒಬ್ಬನು ಯಜಮಾನನು ಕೊಟ್ಟಂತ ಕೂಲಿಯನ್ನ ಬಟ್ಟೆಯನ್ನ ತೆಗೆದುಕೊಂಡು ಅವನು ಹೇಳಿದಂತ ರೀತಿಯಲ್ಲಿ ಬದುಕುವುದು, ಇದು ದಾಸ. ಆ ದಾಸನು ಇನ್ನೊಬ್ಬ ದಾಸನನ್ನ ಇಟ್ಕೊಂಡ್ರೆ ಅವನಿಗೆ ಏನನ್ನ ಕೊಡ್ತಾನೆ? ಈತನಿಗೆ ಒಂದ್ ತುತ್ತು ಊಟ ಬರ್ತಾ ಇದೆ, ಈತನಿಗೆ ಒಂದ್ ಜೊತೆ ಬಟ್ಟೆ ಬರ್ತಾ ಇದೆ ಅಂದ್ರೆ, ಈತನು ಒಬ್ಬ ದಾಸನನ್ನ ನೇಮಕ ಮಾಡ್ಕೊಂಡಿದ್ದಾನೆ ಅಂತ ಅಂದ್ರೆ ಈ ದಾಸನಿಗೆ ಏನ್ ಕೊಡ್ತಾನೆ? ಆಲೋಚನೆ ಮಾಡಿ. ಅದು ದಾಸನ ದಾಸ ಆದ್ರೆ, ಅಂದ್ರೆ ಆ ಕಡೆ ಈ ದಾಸನು ಇಟ್ಕೊಂಡಿರುವಂತ ಆ ದಾಸನಿಗೆ ಏನೂ ಕೊಡಲು ಆಗದೆ ಇರುವಂತ ಪರಿಸ್ಥಿತಿ. ಅಂದ್ರೆ ಭಯಂಕರವಾದಂತ ಒಂದು ಕ್ರೂರತನ ಬಿಡಿ, ಅದು ಆಲೋಚನೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಆ ರೀತಿಯಾಗಿ ದಾಸನಾಗ್ಬೇಕಂತಂದ್ರೆ ಕಾನಾನನಿಗೆ ಇಂಥ ಶಾಪವನ್ನ ಕೊಡ್ತಾ ಇದ್ದಾನೆ, ಇಂಥ ಶಾಪವನ್ನ ಕೊಡ್ತಾ ಇದ್ದಾನೆ. ಆಲೋಚನೆ ಮಾಡ್ಬೇಕು ಈಗ ನಾವು. ಈಗ ಯಾಕ್ರಿ ಅವನು ಎಣ್ಣೆ ಕುಡಿದು ಬಿದ್ದಿದ್ದು ದ್ರಾಕ್ಷಾರಸವನ್ನ ಕುಡ್ದಿದ್ದಾನೆ, ದ್ರಾಕ್ಷಾರಸವನ್ನ ಕುಡ್ದು ಅವನು ಬಿದ್ದಿದ್ದಾನೆ, ಮತ್ತೆ ಅವನು ಯಾವ ರೀತಿಯಾಗಿ ಅವನು ನೀತಿವಂತನಾಗ್ಬಿಡ್ತಾನೆ? ಅವ್ನು ಮಾಡಿದ್ ತಪ್ಪಲ್ವಾ? ಅವ್ನು ಮಾಡಿದ್ದು ಯಾವ ರೀತಿಯಾಗಿ ಸರಿ? ಅವನೇನೋ ಒಂದ್ ವೇಳೆ ಒಳ್ಳೆ ರೀತಿಯಾಗಿ ಇದ್ದಿದ್ರೆ ಯಾಕೆ ಈ ಪರಿಸ್ಥಿತಿ ಇರ್ತಾ ಇತ್ತು? ಅವನು ಎಣ್ಣೆ ಕುಡ್ದಿದ್ದಾನೆ, ಬಿದ್ದಿದ್ದಾನೆ, ಈತನ ಹೋಗಿ ನೋಡಿದ್ದಾನೆ, ಅದ್ರಲ್ಲೇನ್ ತಪ್ಪು? ಆತಂದಾನೆ ತಪ್ಪು, ಆತನ ಎಣ್ಣೆ ಕುಡಿದು ಬಿದ್ದಿದ್ದು ಅಂತ ನಾವ್ ಅಂದ್ಕೊಳ್ತೀವಿ. ಆದ್ರೆ ದೇವರ ವಾಕ್ಯವು ಇದಕ್ಕೆ ಒಪ್ಪಲ್ಲ. ಯಾಕೆ ದೇವರ ಇದಕ್ಕೆ ಒಪ್ಪಲ್ವೋ? ಒಂದ್ಸರಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 18ನೇ ವಚನವನ್ನು ಓದಿ. ದೇವರು ಯಾರನ್ನ ಕರುಣಿಸಿದರು, ಯಾರನ್ನ ಕಠಿಣಪಡಿಸಿದರು, ಅದೆಲ್ಲವೂ ಆತನ ಇಷ್ಟಾನುಸಾರವಾಗಿಯೇ ಇದೆ ಎಂಬುದು ಇದರಿಂದ ತೋರಿ ಬರುತ್ತದೆ. ಅಂದ್ರೆ ದೇವರು ಯಾರನ್ನ ಕಠಿಣಪಡಿಸಿದ್ರು, ಯಾರನ್ನ ಕರುಣಿಸಿದ್ರು, ಅದು ಆತನ ಇಷ್ಟ. ಅದು ದೇವರು ಯಾರೋ ಒಬ್ಬನನ್ನ ಶಿಕ್ಷೆ ಕೊಡ್ತಾನೆ, ಯಾರೋ ಒಬ್ಬನಿಗೆ ಶಿಕ್ಷೆ ಕೊಡಲ್ಲ ಅಂದ್ರೆ ಅದು ಆತನ ತೀರ್ಮಾನ. ಅದು ಆಲೋಚನೆ ಮಾಡಿ. ಈಗ ನಾವು ಅಂದ್ಕೊಂಡಂಗೆ ದೇವ್ರು ಏನೋ ಕೆಲವ್ರಿಗೆ ಹಂಗಾರೆ ಅನ್ಯಾಯದಲ್ಲಿ ತೀರ್ಪನ್ನು ಮಾಡ್ತಾನಂದ್ರೆ ಅದು ತಪ್ಪು. ದೇವ್ರು ಯಾವತ್ತಿಗೂ ಅನ್ಯಾಯಕ್ಕೆ ಸಂಬಂಧಪಟ್ಟಂತವನಲ್ಲ, ಅನ್ಯಾಯವಾಗಿ ಆತನು ತೀರ್ಪನ್ನು ಮಾಡುವಂತವನಲ್ಲ. ಆದ್ರೆ ಅಲ್ಲಿ ಯಾಕೆ ಆ ರೀತಿಯಾಗಿ ಆತನು ಕುಡಿದು ಬಿದ್ದಿದ್ದಾನೆ, ಇದು ನಮ್ಮ ದೃಷ್ಟಿಯಲ್ಲಿ ತಪ್ಪಾಗಿರ್ಬೋದು, ಆದ್ರೆ ಆತನ ನೀತಿವಂತನಾಗೆ ನಡ್ಕೊಂಡಿರ್ತಾನೆ. ಆ ನೀತಿವಂತನಾಗಿ ನಡ್ಕೊಂಡಿರುವಂತ ಕಾರ್ಯವೇ ದೇವ್ರು ಆ ರೀತಿಯಾಗಿ ಮಾಡಿರ್ತಾರೆ. ಒಬ್ಬ ಮನುಷ್ಯನ ನಡತೆಯನ್ನ ಮೆಚ್ಚಬೇಕು ಅಂದ್ರೆ ಆತ ನೀತಿವಂತನಾಗಿದ್ದಾಗ ಮಾತ್ರವೇ ದೇವರು ಮೆಚ್ಚುತ್ತಾನೆ, ಇಲ್ಲಾಂದ್ರೆ ದೇವ್ರು ಮೆಚ್ಚಲ್ಲ. ಆ ರೀತಿಯಾಗಿ ಇವತ್ತು ನೋಹನನ್ನ ಮೆಚ್ಚಿದನಂದ್ರೆ ಆತ ನೀತಿವಂತನಾಗಿ ನಡ್ಕೊಂಡಿದ್ದಾನೆ. ಅಲ್ಲಿ ಇನ್ನೂ ಆಳವಾದಂತ ರೀತಿಯಲ್ಲಿ ಎಲ್ಲಾ ಕಾರ್ಯಗಳು ಅಲ್ಲಿ ಏನ್ ನಡೆದಿರ್ತದೋ ದೇವರ ವಾಕ್ಯದಲ್ಲಿ ನಮ್ಗೆ ಇಷ್ಟು ಮಾತ್ರವೇ ದೇವ್ರು ಎಷ್ಟು ಬೇಕೋ ಅಷ್ಟನ್ನು ಬರೆಸಿ ಕೊಟ್ಟಿದ್ದಾರೆ. ಆದ್ರೆ ನಿಜವಾಗ್ಲೂ ಅಲ್ಲಿ ಏನ್ ನಡೆದಿರ್ತದೋ ಆ ಪರಮಾತ್ಮನಿಗೆ ಗೊತ್ತು. ಆಗಿರುವಂತ ಕಾರಣ ದೇವ್ರೇನು ಅನ್ಯಾಯವಾಗಿ ತೀರ್ಪು ಮಾಡುವಂತವನಲ್ಲ, ಆತನು ಒಳ್ಳೆ ರೀತಿಯಾಗಿ ಬದುಕಿರ್ತಾನೆ. ದೇವ್ರು ಅದಕ್ಕೋಸ್ಕರ ಈ ರೀತಿಯಾಗಿ ತೀರ್ಪನ್ನ ಮಾಡಿರ್ತಾನೆ, ಅವನ ಶಾಪವು ನೆರವೇರುವಂತ ರೀತಿಯಲ್ಲಿ ಮಾಡಿರ್ತಾನೆ ಎನ್ನುವಂಥದ್ದನ್ನ ನಾವು ಖಚಿತವಾಗಿ ಅರ್ಥ ಮಾಡಿಕೊಳ್ಬೇಕು. ಅದೇ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 33ನೇ ವಚನದಲ್ಲಿ ಏನಿದೆಯೋ ಅದನ್ನ ಗಮನಿಸಿ. ದೇವರು ಆದುಕೊಂಡವರ ಮೇಲೆ ಯಾರು ತಪ್ಪು ಹೊರಿಸಾರು? ದೇವರೇ ನಮ್ಮನ್ನ ನೀತಿವಂತರೆಂದು ನಿರ್ಣಯಿಸುವವನಾಗಿದ್ದಾನೆ. ದೇವರು ಆದುಕೊಂಡವರ ಮೇಲೆ ಯಾರು ತಪ್ಪು ಹೊರಿಸೋದಕ್ಕೆ ಸಾಧ್ಯ? ನೋಹನನ್ನ ದೇವರು ನೀತಿವಂತ ಎಂಬುದಾಗಿ ನಿರ್ಣಯಿಸಿದ್ದಾರೆ, ಆದುಕೊಂಡಿದ್ದಾರೆ. ಅವ್ರ ಮೇಲೆ ತಪ್ಪು ಹೊರಿಸೋದಕ್ಕೆ ಯಾರ ಕೈಲಿಂದಲೂ ಸಾಧ್ಯ ಇಲ್ಲ. ಇವತ್ತು ಬೈಬಲ್ ಅಲ್ಲಿರುವಂತ ಭಕ್ತರನ್ನ ಯಾರ ಮೇಲೂ ಕೂಡ ಅವನ ಆ ರೀತಿಯಾಗಿ ಇವನ್ ಈ ರೀತಿಯಾಗಿ ಎಂಬುದಾಗಿ ನಾವು ತೀರ್ಮಾನ ಮಾಡಕ್ ಹೋಗ್ಬಾರ್ದು. ಇದನ್ನ ಜಾಗ್ರತೆಯಿಂದ ಮನಸ್ಸಿನಲ್ಲಿ ಇಟ್ಕೋಬೇಕು ನಾವು. ಯೋ ದಾವಿದನೇನ್ರಿ ಅವನ್ ತಪ್ಪನ್ನು ಮಾಡ್ಬಿಟ್ಟಿದ್ದಾನೆ, ಇವನೇನ್ರಿ ತಪ್ಪನ್ನ ಮಾಡ್ಬಿಟ್ಟಿದ್ದಾನೆ, ಅವನೇನ್ರಿ ಅದ್ ಮಾಡ್ಬಿಟ್ಟಿದ್ದಾನೆ, ಇದ್ ಮಾಡ್ಬಿಟ್ಟಿದ್ದಾನೆ ಅಂತ ಯಾವತ್ತಿಗೂ ಬೈಬಲ್ ಇರುವಂತ ಭಕ್ತರನ್ನ ಯಾವತ್ತಿಗೂ ತೀರ್ಮಾನ ಮಾಡಕ್ ಹೋಗ್ಬಾರ್ದು. ಯಾಕೆ ಅಂತ ಅಂದ್ರೆ, ಒಂದ್ ವೇಳೆ ದೇವರವರ ನಡತೆಯನ್ನ ಮೆಚ್ಚಿ ಆತನಿಗೆ ಪ್ರಸನ್ನನಾಗಿದ್ರೆ ಅದು ನಮ್ಮ ಕಡೆಗೆ ಬಂದ್ಬಿಡ್ತದೆ. ಏನಾದ್ರೂ ಒಂದ್ ವೇಳೆ ನಾವು ತಪ್ಪಾಗಿ ಮಾತನಾಡ್ತೀವಿ ಎನ್ನುವಂತ ಲೆಕ್ಕದಲ್ಲಿ ಆದ್ರಿಂದ ಯಾವ ಭಕ್ತರ ಮೇಲೂ ಕೂಡ ಆ ರೀತಿಯಾಗಿ ನಾವು ಈಸಿಯಾಗಿ ಮಾತಾಡಕ್ ಹೋಗ್ಬಾರ್ದು ಎನ್ನುವಂಥದ್ದನ್ನ ನಾವು ಖಚಿತವಾಗಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿರುವಂತ ವಿಚಾರ. ಯಾಕೆಂದ್ರೆ ದೇವರ ಆಲೋಚನೆ ಮಾಡುವಂತ ಕೋನವೇ ಬೇರೆಯಾಗಿರ್ತದೆ, ದೇವರ ಆಲೋಚನೆ ಮಾಡುವಂತ ರೀತಿನೇ ಅದು ಬೇರೆಯಾಗಿರ್ತದೆ. ಯಾಕೆ ನಾವು ಇನ್ನೊಬ್ಬರ ಮೇಲೆ ತಪ್ಪನ್ನ ಹೊರಿಸುವಂತ ರೀತಿಯಲ್ಲಿ ನಾವು ನಡ್ಕಬಾರ್ದು ಅಂತ ಅಂದ್ರೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನದಲ್ಲಿ ಏನಿದೆಯೋ ಅದನ್ನು ಗಮನಿಸಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನ. ಆದುದರಿಂದ ಎಲೈ ಮನುಷ್ಯನೇ, ಮತ್ತೊಬ್ಬರಲ್ಲಿ ದೋಷವೆಣಿಸುವ ನೀನು ಯಾವನಾದರೂ ಸರಿಯೇ, ಮತ್ತೊಬ್ಬರಲ್ಲಿ ದೋಷವೆಣಿಸುವಂತ ನೀನು ಯಾವನಾದರೂ ಸರಿಯೇ, ಉತ್ತರ ಹೇಳುವುದಕ್ಕೆ ನಿನಗೆ ಮಾರ್ಗವಿಲ್ಲ. ಯಾಕೆ ಮಾರ್ಗವಿಲ್ಲ ಅಂದ್ರೆ, ಏಕೆಂದರೆ ಮತ್ತೊಬ್ಬರಲ್ಲಿ ದೋಷವೆಣಿಸುವುದರಿಂದ ನಿನ್ನನ್ನು ನೀನೇ ದೋಷಿಯೆಂದು ತೀರ್ಪು ಮಾಡಿಕೊಂಡ ಹಾಗಾಯಿತು.
ಇನ್ನೊಬ್ಬರಲ್ಲಿ ದೋಷಿ ಎಂಬುದಾಗಿ ನೀನು ಹೇಳ್ತಾ ಇದೀಯ ಅಂದ್ರೆ ನಿನ್ನನ್ನ ನೀನೇ ತೀರ್ಪು ಮಾಡಿಕೊಂಡ ಹಾಗಾಯ್ತು. ಅಂದ್ರೆ ಇನ್ನೊಬ್ಬ ಮಾಡಿರುವಂತ ತಪ್ಪು ಎಂಬುದಾಗಿ ಹೇಳ್ಬಿಟ್ರೆ ನೀನು ಯಾವ ರೀತಿಯಾಗಿ ನಿನ್ನನ್ನ ನೀನೆ ದೋಷಿ ಎಂಬುದಾಗಿ ನೀನು ತೀರ್ಮಾನ ಮಾಡ್ಕೊಂಡಂಗ ಆಯ್ತು ಅಂತ ಅಂದ್ರೆ, ಈಗ ಕೊಲೊಸ್ಸೆ 3:13 ವಾಕ್ಯ ಏನ್ ಹೇಳುತ್ತೆ? ನೀವ್ ಬೇರೆಯವರು ತಪ್ಪನ್ನು ಮಾಡಿದ್ರು ಕೂಡ ಯೇಸು ಕ್ರಿಸ್ತನ್ ಯಾವ ರೀತಿಯಾಗಿ ನಿಮ್ಮನ್ನ ಸಹಿಸ್ಕೊಂಡಿದ್ದಾನೆ ಆ ರೀತಿಯಾಗಿ ಇತರರ ಮೇಲೆ ತಪ್ಪು ಹೊರಿಸೋದಕ್ಕೆ ಕಾರಣ ಇದ್ರು ಕೂಡ ನೀವು ತಪ್ಪು ಹೊರಿಸಿದ್ದು ಸಹಿಸಿಕೊಂಡು ಕ್ಷಮಿಸ್ರಿ ಎಂಬುದಾಗಿದೆ. ದೇವ್ರು ಈ ರೀತಿಯಾಗಿ ತಪ್ಪನ್ನು ಹೊರಿಸಬೇಡ್ರಿ ಎಂಬುದಾಗಿ ಆಜ್ಞೆ ಕೊಟ್ಟರು ಕೂಡ ನಾವು ತಪ್ಪನ್ನು ಹೊರಿಸ್ತಾ ಇದೀವಿ, ಒಂದು ತಪ್ಪನ್ನು ಮಾಡ್ಬಿಟ್ಟು ನಮ್ಮ ಕೈ ಸಿಕ್ಬಿಟ್ಟಿದ್ದಾನೆ ಅಂತ ಎಂಬುದಾಗಿ ತಪ್ಪನ್ನು ಹೊರಿಸ್ತೀವಿ ಅಂತ ಅಂದ್ರೆ ನಮ್ಮನ್ನು ನಾವು ದೋಷಿ ಎಂಬುದಾಗಿ, ಅಂದ್ರೆ ದೇವರ ಮಾತನ್ನು ಮೀರ್ತಾ ಇದ್ದೀವಿ ನಾವು. ಯೇಸು ಕ್ರಿಸ್ತನ ಬಳಿಯಲ್ಲಿ ಆ ಒಂದು ಹೆಂಗಸನ್ನ ತೆಗೆದುಕೊಂಡು ಬಂದ್ರು. ಯೋಹಾನ್ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ವ್ಯಭಿಚಾರದ ಸ್ತ್ರೀಯನ್ನು ತೆಗೆದುಕೊಂಡು ಬಂದ್ರು. ಆ ವ್ಯಭಿಚಾರದ ಸ್ತ್ರೀಯನ್ನ ತೆಗೆದುಕೊಂಡು ಬಂದು ಅವ್ರು ಏನ್ ಹೇಳ್ತಾ ಇದ್ದಾರೆ? ಸ್ವಾಮಿ, ಈಕೆ ತಪ್ಪನ್ನ ಮಾಡ್ತಾ ಇದ್ದಂತ ಸಮಯದಲ್ಲೇ ಸಿಕ್ಕಿದ್ದಾಳೆ. ತಪ್ಪನ್ನ ಮಾಡ್ತಾ ಇರುವಂತ ಸಮಯದಲ್ಲೇ ಈಕೆ ಸಿಕ್ಕಿದ್ದಾಳೆ. ಈ ಸಿಕ್ಕಿರುವಂತ ಕಾರಣ ಈಕೆಯ ವಿಷಯದಲ್ಲಿ ನೀನ್ ಏನ್ ತೀರ್ಪನ್ನ ಮಾಡ್ತೀಯಾ ಎಂಬುದಾಗಿ ಆಲೋಚನೆ ಮಾಡಿ. ಈಗ ಯೇಸು ಕ್ರಿಸ್ತನ್ ಏನು ತಪ್ಪನ್ನು ಮಾಡಿ ಸಿಕ್ಬಿಟ್ಟಿದ್ದಾಳೆ ಎಂಬುದಾಗಿ ಯೇಸು ಕ್ರಿಸ್ತನ್ ಏನೋ ತೀರ್ಪನ್ನ ಮಾಡಿದಾನ? ಇಲ್ಲ. ಅಂದ್ರೆ ನೀವ್ ಯಾರ್ ತಪ್ಪನ್ನ ಮಾಡಿಲ್ವೋ ಅವರೇ ಅವರ ಮೇಲೆ ಕಲ್ಲನ್ನು ಹಾಕ್ರಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅಂದ್ರೆ ಅವ್ರು ಆ ಕ್ಷಣದಲ್ಲೂ ಕೂಡ ಮಾಡಿರುವಂತ ತಪ್ಪುಗಳೇನು? ಅವ್ರ ಹಿಂದಿನ ಜೀವಿತದಲ್ಲಿ ಎಷ್ಟೋ ತಪ್ಪುಗಳನ್ನ ಮಾಡಿರ್ತಾರೆ. ಆ ಕ್ಷಣದಲ್ಲಿ ಮಾಡಿರುವಂತ ತಪ್ಪು ಏನು? ವ್ಯಭಿಚಾರವನ್ನ ಇಬ್ಬರು ಸೇರಿ ಮಾಡೋದಕ್ಕಾಗತ್ತ? ಒಬ್ರೇ ಮಾಡೋದಕ್ಕಾಗತ್ತ? ಇಬ್ರು ಸೇರೇ ವ್ಯಭಿಚಾರವನ್ನ ಮಾಡೋದಕ್ಕಾಗುತ್ತೆ. ಅದು ಗಂಡು ಹೆಣ್ಣು ಸೇರೇ ಮಾಡಿರ್ತಾರೆ. ಈಕೆ ಯಾವೊಂದು ಪುರುಷನ ಜೊತೆಯಲ್ಲಿ ಇದ್ರೋ ಆ ಪುರುಷನನ್ನ ತೆಗೆದುಕೊಂಡು ಬಂದಿಲ್ಲ, ಆ ಪುರುಷನನ್ನ ಕರೆದುಕೊಂಡು ಬಂದಿಲ್ಲ ಅಲ್ಲಿಗೆ. ಈ ಸ್ತ್ರೀಯನ್ನ ಮಾತ್ರವೇ ತೆಗೆದುಕೊಂಡು ಬಂದಿದ್ದಾರೆ. ಇದು ಅನ್ಯಾಯ ಅಲ್ವಾ? ಇದು ತೆಗೆದುಕೊಂಡು ಬಂದಿದ್ರೆ ಇಬ್ರು ತೆಗೆದುಕೊಂಡು ಬರ್ಬೇಕಾಗಿತ್ತು. ಇಬ್ರು ತಪ್ಪು ಮಾಡಿರ್ತಾರೆ, ಒಬ್ರೇ ಸೇರಿ ತಪ್ಪು ಮಾಡೋದಕ್ಕೆ ಸಾಧ್ಯ ಇಲ್ಲ. ಈಗ ಆ ಸ್ತ್ರೀಯನ್ನ ಮಾತ್ರವೇ ತೆಗೆದುಕೊಂಡು ಬಂದ್ಬಿಟ್ಟು ನೀನು ತಪ್ಪನ್ನ ಮಾಡಿದಾಳೆ ಈಕೆ ಅಂತ ಹೇಳ್ತಾ ಇದ್ರೆ ಅನ್ಯಾಯವನ್ನ ಮಾಡ್ತಾ ಇದ್ದಾರೆ. ಯೇಸು ಕ್ರಿಸ್ತನು ಮಹಾಜ್ಞಾನಿ ಆತನು. ನೀವ್ ಯಾರು ತಪ್ಪನ್ನ ಮಾಡಿದ್ವೋ ಅವರು ಕಲ್ಲನ್ನ ಹಾಕ್ರಿ ಎಂಬುದಾಗಿ ಆತನು ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಯಾವುದೇ ಕಾರಣಕ್ಕೂ ಇನ್ನೊಬ್ಬರ ಮೇಲೆ ತಪ್ಪನ್ನ ಹೊರಿಸಬಾರ್ದು ಅನ್ನೋದನ್ನ ನಾವು ಖಚಿತವಾಗಿ ಅರ್ಥ ಮಾಡಿಕೊಳ್ಳಬೇಕು. ಯಾಕೆ ಅಂತಂದ್ರೆ ಅದು ದೇವರ ಒಂದು ತೀರ್ಮಾನ, ದೇವರ ಒಂದು ಪ್ರಣಾಳಿಕೆ. ಈ ಭೂಲೋಕದಲ್ಲಿ ಒಬ್ಬ ನ್ಯಾಯಾಧೀಶರಿರ್ತಾರೆ. ಆ ನ್ಯಾಯಾಧೀಶರು ಕೆಲವೊಂದು ಅಪರಾಧಿಗಳಿಗೆ ಶಿಕ್ಷೆಯನ್ನು ವಿಧಿಸ್ತಾರೆ. ನಿನ್ಗೆ 2 ವರ್ಷ ಜೈಲು ಎಂಬುದಾಗಿ. ಒಂದು ವೇಳೆ ಆ ಅಪರಾಧಿ ಆ ಒಂದು ಸಮಯದಲ್ಲಿ ಆತನು ಮೌನವಾಗಿ ಇದ್ದುಕೊಂಡು ಆ ಮಾಡಿದಂತ ತಪ್ಪಿಗೆ 2 ವರ್ಷನ ಸರಿ ಎಂಬುದಾಗಿ ಒಪ್ಪಿಕೊಂಡು ಸುಮ್ಮನಿದ್ನ, ಅವಾಗ ಸರಿ ಹೋಗುತ್ತೆ. ಒಂದು ವೇಳೆನೇನೆ ಏನು ನೀವು ಮನಸ್ಸಿಗೆ ಬಂದಂತ ರೀತಿಯಲ್ಲಿ ತೀರ್ಪನ್ನ ಮಾಡ್ತೀರಾ? ನಿಮ್ಗೆ ಯಾರು ಇಂಥದ ಅಧಿಕಾರವನ್ನ ಕೊಟ್ಟಿದ್ದಾರೆ? ಈ ರೀತಿಯಾಗೆಲ್ಲ ಏನನ್ನ ಮಾಡಿದ್ರಿ ಅಂತ್ಕೊಳ್ಳಿ, ತಿರ್ಗಾ ಮತ್ತೆ ಇನ್ನು 2 ವರ್ಷ ಮಾಡ್ತಾರೆ, 4 ವರ್ಷ ಎಂಬುದಾಗಿ. ಮತ್ತೆ ಆತನ ಏನಾದ್ರು ಮಾತಾಡ್ದ ಅಂತ್ಕೊಳ್ಳಿ, 6 ವರ್ಷ ಎಂಬುದಾಗಿ ಮಾತಾಡ್ತಾರೆ. ಮತ್ತೆ ಆತನ ಏನಾದ್ರು ಅದು ಇದು ಗುಣಗಟ್ಟ ಅಂತ್ಕೊಳ್ಳಿ, ನೋ ಅಪೀಲ್ ಎಂಬುದಾಗಿ ಬರ್ದು ಬಿಡ್ತಾರ ಅವ್ರು. ಅಂದ್ರೆ ಇವಾಗಿರುವಂತ ಘಟನೆಗಳಿವೆಲ್ಲನ ನೋ ಅಪೀಲ್ ಅಂತ ಬರ್ತಾರೆ, ಅದು ಮುಗ್ದೋಯ್ತು, ಆತನ ಜೈಲಲ್ಲೇ ಇರ್ಬೇಕಿನ್ನ, ಅವನ್ಗೆ ಅಪೀಲ್ ಕೂಡ ಇರಲ್ಲ. ಆ ರೀತಿಯಾಗಿ ಮನುಷ್ಯನ ಅಧಿಕಾರವೇ ಈ ರೀತಿಯಾಗಿದೆ ಅಂದ್ರೆ ಸಮಸ್ತ ಲೋಕಗಳನ್ನ ಉಂಟು ಮಾಡಿದಂತ ಸೃಷ್ಟಿಕರ್ತನಿಗೆ ಮನುಷ್ಯನ ಮೇಲೆ ಅಧಿಕಾರವಿಲ್ವಾ? ಯೆಶಾಯನ ಗ್ರಂಥದಲ್ಲಿ ದೇವರು ಅದನ್ನೇ ಮಾತಾಡ್ತಾರೆ. ಕುಂಬಾರನಿಗೆ ಮಣ್ಣಿನ ಮೇಲೆ ಯಾವ ರೀತಿಯಾಗಿ ಅಧಿಕಾರ ಇದೆಯೋ ಆ ರೀತಿಯಾಗಿ ಮನುಷ್ಯನ ಮೇಲೆ ಈ ಮನುಷ್ಯನನ್ನ ಮಾಡಿದಂತ ದೇವರಿಗೆ ಅಧಿಕಾರವಿಲ್ವಾ? ಎಲ್ಲ ಅಧಿಕಾರವೂ ಇದೆ. ಆತನ ಯಾರನ್ನ ಕಠಿಣಪಡಿಸಿದ್ರು, ಯಾರನ್ನ ಕರುಣಿಸಿದ್ರು ಅದು ಆತನ ಇಷ್ಟ. ನೋಹನು ನಮ್ಮ ದೃಷ್ಟಿಯಲ್ಲಿ ಆತನು ತಪ್ಪಾಗಿ ಕಾಣಬಹುದು, ಆದ್ರೆ ಆತನ ದೇವರ ದೃಷ್ಟಿಯಲ್ಲಿ ನಿರ್ಮಲನಾಗಿ ಕಂಡಿರುವಂತ ಕಾರಣವೇ ಆತನ ಶಾಪವು ಫಲಿಸಿದೆ ಎನ್ನುವಂಥದ್ದನ್ನ ನಾವು ಖಚಿತವಾಗಿ ಅರ್ಥ ಮಾಡಿಕೊಳ್ಬೇಕಾಗಿರುವಂತ ವಿಚಾರ. ಮತ್ತೆ ಮೋಶೆ ಎನ್ನುವಂತ ಈ ಒಂದು ಭಕ್ತನು ಆತನ ಒಂದು ವಿಷಯದಲ್ಲಿ ನಡೆದಿರುವಂತಹ ಶಾಪವನ್ನು ಒಂದು ಸಾರಿ ಆಲೋಚನೆ ಮಾಡಿ. ಅರಣ್ಯಕಾಂಡ ಗ್ರಂಥ 12ನೇ ಅಧ್ಯಾಯ 9ನೇ ವಚನ, 9ನೇ ವಚನವನ್ನು ಗಮನಿಸಿ. ಇಲ್ಲಿ ಮೋಶೆ ಮತ್ತೆ ಮೀರಿಯಾಮಳು ಎಂಬುದಾಗಿ ಇರ್ತಾರೆ. ಈ ಮೋಶೆ ಅಕ್ಕನೇ ಈ ಮೀರಿಯಾಮಳು. ಈಕೆ 12ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡುವಂತದ್ದಾದರೆ ಈ ಮೋಶೆ ಎನ್ನುವಂತವನು ಕೂಶ್ ದೇಶದ ಒಂದು ಸ್ತ್ರೀಯನ್ನ ಮದುವೆ ಮಾಡ್ಕೊಂಡಿರ್ತಾನೆ. ಈ ಒಂದು ವಿಷಯದಲ್ಲೇನೆ ಈ ಒಂದು ಸ್ತ್ರೀ ಅಂದ್ರೆ ಈ ಮೀರಿಯಾಮ್ ಎನ್ನುವಂತವಳು ಏನೋ ಮೋಶೆಗೆ ವಿರುದ್ಧವಾಗಿ ಮಾತಾಡ್ತಾಳೆ. ಈ ಮೋಶೆಗೆ ವಿರುದ್ಧವಾಗಿ ಮಾತನಾಡಿದ ಕಾರಣ 9ನೇ ವಚನದಲ್ಲಿ ಏನಾಗುತ್ತೋ ಆಲೋಚನೆ ಮಾಡಿ. ಇಲ್ಲಿ ನೋಡಿ, ಆ ಮೇಘವು ದೇವರು ಈ ಮೋಶೆಗೆ ವಿರುದ್ಧವಾಗಿ ಇವ್ರು ಮಾತಾಡ್ತಾರೆ. ದೇವ್ರು ಏನ್ ಮಾಡ್ತಾರೆ? ಗೂಡಾರದ ಬಳಿಗೆ ಬರ್ರಿ ನೀವೆಲ್ಲರೂ ಎಂಬುದಾಗಿ ದೇವ್ರು ಕರೀತಾರೆ. ಅಲ್ಲಿ ಕರೆದು ದೇವರು ಕೆಲವೊಂದು ಮಾತುಗಳನ್ನ ಆಡಿ ಮುಗಿಸಿದ ಮೇಲೆ ಆ ಮೇಘವು ದೇವದರ್ಶನದ ಗುಡಾರದ ಬಳಿಯಿಂದ ಹೋದಾಗ ಆಹಾ,
ಮೀರ್ಯಾಮಳಿಗೆ ತೊನ್ನು ಹತ್ತದರಿಂದ ಆಕೆಯ ಚರ್ಮ ಹಿಮದಂತೆ ಬೆಳ್ಳಗಾಗಿ ಹೋಗಿತ್ತು. ದೇವರು ಮಾತನಾಡಿ ಹೋಗ್ತಿದ್ದಂಗೆ ಏನಾಗಿದೆ, ತೊನ್ನು ಹೊತ್ತಿದೆ. ಅಂದ್ರೆ ಮೀರ್ಯಾಮಳಿಗೆ ತೊನ್ನು ಹೊತ್ತಿದೆ. ಅಂದ್ರೆ ಆ ಕ್ಷಣದಲ್ಲಿ ತೊನ್ನು ಹೊತ್ತುವಂತದ್ದ, ಆ ಕ್ಷಣದಲ್ಲಿ ತೊನ್ನು ಹೊತ್ತಿದೆ. ಆರೋನನು ಆಕೆಯನ್ನು ನೋಡಲಾಗಿ ಆಕೆಗೆ ತೊನ್ನು ಪ್ರಾಪ್ತವಾಯಿತೆಂದು ತಿಳುಕೊಂಡನು. ಅಂದ್ರೆ ಆ ಕ್ಷಣದಲ್ಲಿ ತೊನ್ನು ಎನ್ನುವಂತ ಒಂದು ರೋಗ ಎನ್ನುವಂಥದ್ದು ಬಂದಿದೆ. ಅಂದ್ರೆ ಭಕ್ತರಿಗೆ ವಿರುದ್ಧವಾಗಿ ಮಾತನಾಡಿದರೆ, ಭಕ್ತರು ಒಂದ್ ವೇಳೆ ಶಪಿಸಿದ್ರೆ, ನೀತಿ ಕಾರ್ಯಗಳಿಗೆ ವಿರುದ್ಧವಾಗಿ ನಡ್ಕೊಂಡ್ರೆ ಶಾಪ ಎನ್ನುವಂಥದ್ದು ಯಾವ ರೀತಿಯಾಗಿ ಬರುತ್ತೋ ನೋಡಿ. ಇದು ಚರಿತ್ರೆ ಹೇಳುವಂತ ನಿಜ. ಒಂದೇ ಕ್ಷಣದಲ್ಲಿ ತೊನ್ನು ಬರುವಂತದ್ದು ಅಂದ್ರೆ ಏನ್ ಅರ್ಥ? ಕೆಲವೊಬ್ಬರಿಗೆ ಆರಿದು ಇವತ್ತಿಗೂ ನಾವು ಕೆಲವೊಬ್ಬ ಮನುಷ್ಯರನ್ನ ಆ ರೀತಿಯಾಗಿ ನೋಡ್ತೀವಿ. ಅದು ನೋಡುವುದಕ್ಕೆ ಬಹಳ ಒಂದ್ ಸ್ವಲ್ಪ ಕಷ್ಟವಾಗಿ ಇರ್ತತೆ. ಯಾಕೆ ಅಂತಂದ್ರೆ ಅವರು ಮಾಮೂಲಿಯಾಗಿ ಇರಲ್ಲ, ಬಹಳ ವೈಟ್ ಆಗಿ ಅವರು ವಿಚಿತ್ರವಾಗಿ ಇರ್ತಾರೆ. ಆದ್ರಿಂದ ಇಂಥ ಒಂದು ಕೇಡುಗಳನ್ನ ಯಾವುದೇ ಕಾರಣಕ್ಕೂ ತಂದುಕೊಳ್ಳಕ್ ಹೋಗ್ಬಾರ್ದು. ದಾವಿದನ ವಿಷಯದಲ್ಲಿ ನೋಡುವಂತದ್ದಾದ್ರೆ ನಾವು, ದಾವಿದನು ಒಂದು ಸಮಯದಲ್ಲಿ ಹೋಗಿ, ಯಾರೋ ಕೂಡ ದೇವರ ಒಂದು ಆಲಯದೊಳಕ್ಕೆ ಹೋಗಿ ತಿನ್ನಬಾರದೇ ಇರುವಂತ ಒಂದು ರೊಟ್ಟಿಯನ್ನ ಆತನು ತಿಂದಿದ್ದಾನೆ. ಆ ಒಂದು ಸಮಯದಲ್ಲಿ ದೇವ್ರು ಏನ್ ಮಾಡಿದ್ದಾರೆ, ಕ್ಷಮಿಸ್ಬಿಟ್ಟಿದ್ದಾರೆ ಆತನನ್ನ. ಆತನ ಮೇಲೆ ಯಾವ ಒಂದು ಕೇಡನ್ನ ಸೃಷ್ಟಿಸಿಲ್ಲ, ನೀನೇನ್ ತಪ್ಪು ಮಾಡಿದೆ ಎಂಬುದಾಗಿ ನಾಶ ಮಾಡಿಲ್ಲ. ಆದ್ರೆ ಉಜ್ಜನ್ ಏನ್ ಮಾಡ್ತಾನೆ, ಆಜ್ಞಾ ಮನುಷ್ಯ ಪೆಟ್ಟಿಗೆ ಬಿದ್ದೋಗ್ತಾ ಇದೆ ಎಂಬುದಾಗಿ ಹಿಡ್ಕೊಂಡದಕ್ಕೋಸ್ಕರವೇನೆ ಉಜ್ಜನನ್ನ ದೇವ್ರು ಕೊಂದು ಬಿಡ್ತಾರೆ. ಉಜ್ಜನನ್ನ ದೇವ್ರು ಕೊಂದು ಬಿಡ್ತಾರೆ. ದಾವಿದನನ್ನ ನೋಡಿದ್ರೆ, ನೀನು ರೊಟ್ಟಿಯನ್ನ ತಿಂದಂತ ಸಮಯದಲ್ಲಿ ಕ್ಷಮಿಸಿದರೆ ಎಂಬುದಾಗಿ ಗೊತ್ತಾಗಿದೆ. ಆದ್ರೆ ಅದೇ ದಾವಿದನು ಬೆತ್ಷೆಬೆಯ ಬಳಿಯಲ್ಲಿ ಅವನು ಕ್ರೂರತ್ವದಲ್ಲಿ ನಡ್ಕೊಂಡಂತ ಸಮಯದಲ್ಲಿ, ತಪ್ಪನ್ನ ಮಾಡಿದಂತ ಸಮಯದಲ್ಲಿ ಕ್ಷಮಿಸಿಲ್ಲ. ಅಂದ್ರೆ ಯಾವ ಮನುಷ್ಯನನ್ನ ಯಾವ ಸಮಯದಲ್ಲಿ ಕಠಿಣಪಡಿಸ್ಬೇಕಾದ್ರೂ, ಯಾವ ಒಂದು ಸಮಯದಲ್ಲಿ ಕರುಣಿಸ್ಬೇಕಾದ್ರೂ ಅದೆಲ್ಲವೂ ಆತನ ಇಷ್ಟವೇ. ಇದನ್ನು ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿರುವಂತ ವಿಚಾರ. ಮತ್ತೆ 1 ಅರಸುಗಳು 20ನೇ ಅಧ್ಯಾಯವನ್ನು ತೆಗಿರಿ. 1 ಅರಸುಗಳು 20ನೇ ಅಧ್ಯಾಯ 35ನೇ ವಚನ. ಇಲ್ಲಿ ಒಂದು ಸಮಯದಲ್ಲಿ ಏನಾಗಿದೆ ಅಂದ್ರೆ, ಇವರೆಲ್ಲರೂ ಕೂಡ ಭಕ್ತರುಗಳೇ. ಒಬ್ಬ ಭಕ್ತನು ಅಂದ್ರೆ ಪ್ರವಾದಿ ಮಂಡಳಿಯವರಲ್ಲಿ ಒಬ್ಬನು ಎಂಬುದಾಗಿ ಇಲ್ಲಿ ಇದೆ. ಅಂದ್ರೆ ಪ್ರವಾದಿ ಮಂಡಳಿ ಒಬ್ಬರು ಅಂದ್ರೆ ಇವರು ಭಕ್ತನಿತ. ಅದರಲ್ಲೂ ಕೂಡ ಈತನು ಸಾಮಾನ್ಯವಾದಂತ ಭಕ್ತನಲ್ಲ, ಪ್ರವಾದಿನಂತೆ. ಈ ಪ್ರವಾದಿ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ, ಪ್ರವಾದಿ ಮಂಡಳಿಯವರಲ್ಲಿ ಒಬ್ಬನು ಯೆಹೋವ ಪ್ರೇರಿತನಾಗಿ ತನ್ನ ಜೊತೆಗಾರನಿಗೆ, ತನ್ನ ಜೊತೆಯಲ್ಲಿದ್ದಂತವನಿಗೆ ನನ್ನನ್ನು ಹೊಡಿ ಎಂದು ಹೇಳಿದ್ದಾರೆ. ಅಂದ್ರೆ ನನ್ನನ್ನು ಹೊಡಿ ಎಂಬುದಾಗಿ ಹೇಳಿದ್ದಾರೆ. ಆಲೋಚನೆ ಮಾಡಿ, ಒಬ್ಬ ಪ್ರವಾದಿಗೆ ವಿರುದ್ಧವಾಗಿ ಮಾತನಾಡುವಂಥದ್ದೇ ತಪ್ಪು ಎಂಬುದಾಗಿ ನಾವು ಅಂದ್ಕೊಂಡಿದ್ದೀವಿ. ಒಬ್ಬ ಪ್ರವಾದಿಗೆ ವಿರುದ್ಧವಾಗಿ ಮಾತನಾಡುವಂಥದ್ದು ತಪ್ಪು ಎಂಬುದಾಗಿ ನಾವು ಅಂದ್ಕೊಂಡಿದ್ದೀವಿ. ಆದ್ರೆ ಇಲ್ಲಿ ಈತನ ಏನ್ ಮಾಡ್ತಾ ಇದ್ದಾನೆ, ಒಡಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅಂದ್ರೆ ಪ್ರವಾದಿಗೆ ಒಡಿ ಎಂಬುದಾಗಿ ಪ್ರವಾದಿನೇ ಹೇಳ್ತಾ ಇದ್ದಾನೆ. ಅದಕ್ಕೆ ಅವನು ಒಪ್ಪಿಲ್ಲ. ಪ್ರವಾದಿನ ಒಡೆಯುವಂತದ್ದ ಎಂಬುದಾಗಿ ಆತನು ಒಪ್ಪಿಲ್ಲ. ಆದ್ರೆ ಅವಾಗ ಏನಾಗಿದೆ, 36, ಆಗ ಪ್ರವಾದಿಯು ಅವನಿಗೆ, ನೀನು ಯೆಹೋವನ ಮಾತನ್ನು ಕೇಳದೆ ಹೋದದ್ರಿಂದ ನನ್ನನ್ನು ಬಿಟ್ಟು ಹೊರಟ ಕೂಡಲೇ ಒಂದು ಸಿಂಹವು ಬಂದು ನಿನ್ನನ್ನು ಕೊಲ್ಲುವುದು ಅಂದನು. ಅವನು ಇವನನ್ನು ಬಿಟ್ಟು ಹೋದ ಕೂಡಲೇ ಒಂದು ಸಿಂಹವು ಬಂದು ಅವನನ್ನು ಕೊಂದು ಹಾಕಿತು. ಎಂತ ವಿಚಿತ್ರವಾದಂತ ಕಾರ್ಯವ ನೋಡಿ. ಅಂದ್ರೆ ಈತನು ಆ ಪ್ರವಾದಿ ಹೇಳಿದಂತ ರೀತಿಯಲ್ಲಿ ಕೇಳ್ಬೇಕಾಗಿತ್ತು. ಅಂತ ಒಂದು ಸಂಗತಿಗಳು ಬೈಬಲ್ ಅಲ್ಲಿ ಐತೆ ಅಂದ್ರೆ, ಒಬ್ಬ ನಾವು ಆ ಒಂದು ವಿಷಯದಲ್ಲಿ ಅಂದ್ರೆ ಮನುಷ್ಯರು ಹಾಕುವಂತ ಶಾಪ ತಗುಲುತ್ತದೋ ಎಂಬುದಾಗಿ ನೋಡ್ಕೊಂಡಿರುವಂತ ಆ ಒಂದು ವಿಷಯದಲ್ಲಿ, ಒಬ್ಬ ಪ್ರವಾದಿ ಒಂದು ಕೆಲಸದ ನಿಮಿತ್ತವಾಗಿ ಹೋಗಿರ್ತಾನೆ. ಆತನು ನಿನ್ನ ಅನ್ನಪಾನಗಳನ್ನು ತೆಗೆದುಕೋಬೇಡ ಅಲ್ಲಿ ನೀನು ಎಂಬುದಾಗಿ ದೇವರು ಹೇಳಿರ್ತಾರೆ. ಆದ್ರೆ ಇನ್ನೊಬ್ಬ ಪ್ರವಾದಿ ಬಂದು ಏನ್ ಮಾಡ್ತಾನೆ, ನೀನು ಇಲ್ಲಿ ಅನ್ನಪಾನಗಳನ್ನ ತೆಗೆದುಕೋ ಎಂಬುದಾಗಿ ಕರೀತಾನೆ. ಅದರಂತೆ ಹೋಗಿ ತೆಗೆದುಕೊಂಡಾಗ ದೇವರ ಕೇಡು ಅವನ ಮೇಲೆ ಬಂದ್ಬಿಡ್ತದೆ. ಅವನು ಆ ಪ್ರವಾದಿಯ ಮಾತನ್ನ ಕೇಳಿದ್ದಕ್ಕೋಸ್ಕರ. ಆದ್ರೆ ಇಲ್ಲಿ ಏನಾಗಿದೆ, ಇವನು ಈ ಪ್ರವಾದಿ ಮಾತನ್ನ ಕೇಳ್ದಲೇ ಇದ್ದಿದ್ದಕ್ಕೋಸ್ಕರ ಕ್ಷಮಿಸಿ, ಇವನು ಈ ಪ್ರವಾದಿ ಮಾತನ್ನ ಕೇಳ್ದಲೇ ಇದ್ದಿದ್ದಕ್ಕೋಸ್ಕರ ಏನ್ ಮಾಡಿದೆ, ಇವನಿಗೆ ಈ ಕೇಡು ಬಂದಿದೆ, ಈ ಶಾಪ ಬಂದಿದೆ. ಅಂದ್ರೆ ಏನ್ ದೇವ್ರು ಈ ರೀತಿಯಾಗಿ ಮಾಡ್ತಾರೆ? ಒಬ್ಬ ಪ್ರವಾದಿ ಮಾತನ್ನ ಕೇಳಿದಕ್ಕೋಸ್ಕರವೇ ಅಲ್ಲಿ ಕೇಡು ಬಂದಿದೆ. ಇಲ್ಲಿ ಆ ಪ್ರವಾದಿ ಮಾತನ್ನ ಕೇಳ್ದಲೇ ಇದ್ದಿದ್ದಕ್ಕೋಸ್ಕರವೇ ಶಾಪ ಬಂದಿದೆ. ಅಂದ್ರೆ ಇದೇನ್ ಅರ್ಥ? ಅಂದ್ರೆ ಕೇಳಿರೂ ಶಾಪ ಬಂದಿದೆ, ಕೇಳ್ದಲೇ ಇದ್ರೂ ಶಾಪ ಬಂದಿದೆ ಅಂತಾನ. ಇದನ್ನು ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬಾರ್ದು. ಯಾಕಂದ್ರೆ ದೇವರು ಅನ್ಯಾಯವಾಗಿ ಪ್ರವರ್ತನೆ ಮಾಡುವಂತವನಲ್ಲ. ಅಲ್ಲಿ ಆಗಿರುವಂತ ಘಟನೆ ಏನು ಅಂದ್ರೆ, ಆತನು ಕೂಡ ಪ್ರವಾದಿನೇ. ಇನ್ನೊಬ್ಬ ಪ್ರವಾದಿ ಏನ್ ಮಾಡಿದ್ದಾನೆ, ಅವನು ಕೂಡ ಪ್ರವಾದಿನೇ.
ಅಂದ್ರೆ ಈಗ ಈತನು ಒಂದ್ ವೇಳೆ ಅನ್ನಪಾನವನ್ನ ತೆಗೆದುಕೋಬೇಕಾಗಿತ್ತು ಅಂದ್ರೆ ಈ ಒಂದು ಪ್ರವಾದಿ ಆಗಿದ್ದಂತ ಕಾರಣ ಈ ದೇವ್ರು ಇವನಿಗೆ ತಿಳಿಸ್ತಾ ಇದ್ರು, ನೀನಲ್ಲ ಅನ್ನಪಾನಗಳು ತೆಗೆದುಕೋ ಎಂಬುದಾಗಿ. ಆದ್ರೆ ಭವಿಷ್ಯತನ ತಿಳಿದಂತ ದೇವರು ಮೊದಲೇ ಹೇಳಿರ್ತಿದ್ದ, ನೀನು ಹೋಗಲ್ಲಿ ಅನ್ನಪಾನಗಳನ್ನ ತೆಗೆದುಕೋ ಎಂಬುದಾಗಿ ದೇವ್ರು ಮೊದಲೇ ಹೇಳ್ತಿದ್ದ. ಆದ್ರೆ ಯಾಕೆ ಬೇಡ ಅಂತ ಹೇಳಿದ್ದಾನೆ? ದೇವ್ರು ಭವಿಷ್ಯತನ ತಿಳಿದಿದ್ದಾನೆ. ಒಂದ್ ವೇಳೆ ಹಂಗಿದ್ರೆ ಮೊದಲೇ ಹೇಳ್ತಿದ್ದ. ಒಂದ್ ವೇಳೆ ಹೇಳುವಂತದ್ದಾಗಿದ್ರು ಈ ಪ್ರವಾದಿಗೆ ಹೇಳ್ತಿದ್ದ, ಯಾಕೆಂದ್ರೆ ಇವನು ಪ್ರವಾದಿ ಆಗಿರುವಂತ ಕಾರಣ. ಆದ್ರೆ ಇಲ್ಲಿ ಆ ರೀತಿಯಾಗಿ ಅಲ್ಲ. ಪ್ರವಾದಿ ಮಂಡಳಿಯವರಲ್ಲಿ ಒಬ್ಬನು ಯೆಹೋವ ಪ್ರೇರಿತನಾಗಿ ತನ್ನ ಜೊತೆಗಾರನಿಗೆ, ಪ್ರವಾದಿ ತನ್ನ ಜೊತೆಗಾರನಿಗೆ ಹೇಳ್ತಾ ಇದ್ದಾನೆ. ಈ ಜೊತೆಗಾರನು ಪ್ರವಾದಿ ಅಲ್ಲ ಅನ್ನುವಂತ ರೀತಿಯಲ್ಲಿ ಅರ್ಥ ಆಗುತ್ತಿಲ್ಲ. ಅರ್ಥ ಆಯ್ತಾ? ಆ ರೀತಿಯಾಗಿ ಪ್ರವಾದಿಯ ಮಾತಿಗೆ ಬೆಲೆ ಕೊಡ್ಬೇಕಾಗಿರುವಂತದ್ದು ಇವರ ಕರ್ತವ್ಯ. ಆತನ ಈ ರೀತಿಯಾಗಿ ಅವನ ಬೆಲೆ ಕೊಟ್ಟಿಲ್ಲ. ಆ ದೇವರ ಮಾತಿಗೆ ಬೆಲೆ ಕೊಡದಲೇ ಇರುವಂತ ಕಾರಣ ಶಾಪ ಎನ್ನುವಂಥದ್ದು ಬಂದಿದೆ. ಆ ಶಾಪ ಯಾವ ರೀತಿಯಾಗಿ? ಸಿಂಹವು ಬಂದು ಸೀಳಿ ಬಿಡುವಂತ ಶಾಪವು. ಮತ್ತೆ ಇನ್ನಾವ ಭಕ್ತನು ಇನ್ಯಾವ ರೀತಿಯಲ್ಲಿ ಶಪಿಸಿದ್ದಾನೋ? 2 ಅರಸುಗಳ ಪುಸ್ತಕ 5ನೇ ಅಧ್ಯಾಯವನ್ನ ತೆಗಿರಿ. 2 ಅರಸುಗಳ ಪುಸ್ತಕ 5ನೇ ಅಧ್ಯಾಯ 27ನೇ ವಚನ. ಸಾಕು. ಎಲೀಷನ ಶಿಷ್ಯನಾದಂತ ಗೆಹಜಿಯ ವಿಷಯದಲ್ಲಿ, ಗೆಹಜಿ ಯಾವಾಗ ಈತನ ತಪ್ಪನ್ನ ಮಾಡ್ತಾನೋ ಅವಾಗ ಎಲೀಷನ ಶಪಿಸ್ತಾ ಇದ್ದಾನೆ. ಆ ಎಲೀಷನ್ ಏನಂತ ಶಪಿಸ್ತಾ ಇದ್ದಾನೆ ಅಂತ ಅಂದ್ರೆ, ನಾಮಾನನ ಕುಷ್ಠವು ನಿನ್ನನ್ನು ನಿನ್ನ ಸಂತಾನದವನ್ನು ಸದಾ ಕಾಲ ಹಿಡಿದಿರುವುದು ಅಂದನು. ಕೂಡಲೇ ಅವನಿಗೆ ಕುಷ್ಠ ಹತ್ತಿತು, ಅವನು ಹಿಮದಂತೆ ಬಿಡುಪಾಗಿ ಅವನ ಸನ್ನಿಧಿಯಿಂದ ಹೊರಟು ಹೋದನು. ಅಂದ್ರೆ ಸದಾ ನಿನ್ನ ಮತ್ತೆ ನಿನ್ನ ಸಂತಾನವನ್ನ, ಆತನೊಬ್ಬನನ್ನೇ ಅಲ್ಲ ಆತನೊಬ್ಬನಿಗೆ ಬಂದಿದ್ರೆ ಒಂದ್ ವೇಳೆ ಏನೋ ಶಾಪ ತಂದ್ಕೊಂಡು ಹೋಗಿದ್ದಾನೆ ಅನ್ಬೋದಾಗಿತ್ತು. ಆದ್ರೆ ಅವನ ಸಂತಾನಕ್ಕೆ ಶಾಪವಂತೆ. ಆಲೋಚನೆ ಮಾಡಿ ಯಾವ ರೀತಿಯಾಗಿರ್ತದೋ. ಇವತ್ತು ನಾರ್ತ್ ಕೊರಿಯಾ ಎನ್ನುವಂತ ಒಂದು ದೇಶ ನಮ್ಮ ಈ ಒಂದು ಪ್ರಪಂಚದಲ್ಲಿ ಇದೆ, ಈ ಒಂದು ಭೂಮಿಯ ಮೇಲೆ. ಆ ಒಂದು ದೇಶದ ಕಾನೂನು, ಒಬ್ಬ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ ಎನ್ನುವಂತ ಸರ್ವಾಧಿಕಾರಿ ಇದ್ದಾನೆ. ಆತನು ಮಾಡಿರುವಂತ ಕಾನೂನು ಏನು ಅಂದ್ರೆ, ಯಾವುದೇ ಒಬ್ಬ ಅಪರಾಧಿ ಅವನು ತಪ್ಪು ಮಾಡಿದಂತ ಸಮಯದಲ್ಲಿ ಅವನಿಗೆ 10 ವರ್ಷ ಶಿಕ್ಷೆಯನ್ನ ವಿಧಿಸ್ತಾರೆ. ಅಂದ್ರೆ ಅವನೇನಾದ್ರೂ ಒಂದ್ ವೇಳೆ 10 ವರ್ಷ ಶಿಕ್ಷೆಯನ್ನ ಪೂರೈಸದೆ ಒಂದ್ ವೇಳೆ 5 ವರ್ಷಕ್ಕೆ ಸತ್ತೋದ ಅಂದ್ಕೊಂಡ್ರೆ, 6 ವರ್ಷಕ್ಕೆ ಸತ್ತೋದ ಅಂದ್ಕೊಂಡ್ರೆ, 2-3 ವರ್ಷಕ್ಕೆ ಜೈಲಲ್ಲಿ ಸತ್ತೋದ ಅಂದ್ಕೊಂಡ್ರೆ, ಅವನ ಮನೆಯವರು ಬಂದು ಆ ಶಿಕ್ಷೆಯನ್ನ ಪೂರ್ಣಗೊಳಿಸ್ಬೇಕು ಜೈಲಲ್ಲಿ ಇದ್ದುಕೊಂಡು. ಅಂದ್ರೆ ತಪ್ಪು ಮಾಡಿರುವಂತ ವ್ಯಕ್ತಿ ಸತ್ತೋಗಿದ್ದಾನ, ಅವನು ಸತ್ತೋಗಿದ್ದಕ್ಕೋಸ್ಕರ ತಪ್ಪು ಮಾಡದಲ್ಲೇ ಇರುವಂತ ಅವನ ಮನೆಯಲ್ಲಿ ಇರುವಂತವ್ರು ಬಂದು ಏನ್ ಮಾಡ್ಬೇಕು? ಶಿಕ್ಷೆಯನ್ನು ಅನುಭವಿಸ್ಬೇಕು. ಅಂದ್ರೆ ಅಷ್ಟು ಹುಷಾರಾಗಿರ್ಬೇಕಲ್ಲ ಜನ. ಅಂದ್ರೆ ನಾವು ತಪ್ಪು ಮಾಡದಲ್ಲೇ ಇರುವಂತ ನಾವು ಕೂಡ ಹೋಗಿ ಶಿಕ್ಷೆಯನ್ನು ಅನುಭವಿಸ್ಬೇಕಾಗುತ್ತೆ ಎನ್ನುವಂತ ಎಚ್ಚರಿಕೆಯನ್ನು ಹೊಂದಿಕೊಂಡು ಮನುಷ್ಯನು ತಪ್ಪು ಮಾಡದೇ ರೀತಿಯಲ್ಲಿ ಇರಬೇಕು ಅಲ್ಲಿನ ಜನ. ಆ ರೀತಿಯಾದಂತ ಕಾನೂನುಗಳು ಭೂಮಿ ಮೇಲೆ ಅವನು ಮಾಡಿದಾನೆ, ಇವತ್ತಿಗೂ ಅದು ನಡೀತಾ ಇದೆ. ಆದ್ರೆ ದೇವ್ರು ಇಲ್ಲಿ ಏನ್ ಹೇಳ್ತಾ ಇದಾರೆ? ಈ ಎಲೀಷನ್ ಏನ್ ಹೇಳ್ತಾ ಇದ್ದಾನೆ? ನಿನ್ನನ್ನು ನಿನ್ನ ಸಂತಾನವನ್ನ ಹಿಡಿದಿರುವುದು ಅಂದ್ರೆ ಏನರ್ಥ? ಮನುಷ್ಯನ ಯಾವುದೇ ಕಾರಣಕ್ಕೂ ದೇವರ ಮಾತಿಗೆ ತಪ್ಪನ್ನ ಮಾಡಬಾರದು, ದೇವರ ಮಾತಿಗೆ ವಿರುದ್ಧವಾಗಿ ನಡ್ಕಬಾರದು ಎನ್ನುವಂಥದ್ದು ಮಾತ್ರವೇ ಆ ಒಂದು ಉದ್ದೇಶ. ಮತ್ತೆ 2 ಅರಸುಗಳು 1:10-12 ಓದಿ. 2 ಅರಸುಗಳ ಪುಸ್ತಕ 1ನೇ ಅಧ್ಯಾಯ 10ನೇ ವಚನದಿಂದ. ಅದಕ್ಕೆ ಎಲಿಯನು, ಎಲ್ಲಿ ಒಂದು ವಿಷಯ ನಡೆದಿದೆ ಅದನ್ನೇನು ಅಂತ ಗಮನಿಸಿ. ಅದಕ್ಕೆ ಎಲಿಯನು ಅಂದ್ರೆ ಈ ಯಾರು ಒಬ್ಬ ಅರಸನು ಏನ್ ಮಾಡ್ತಾನೆ, ಆತನು ಆಹಾಬನು, ಈ ಆಹಾಬ್ ಎನ್ನುವಂತ 1ನೇ ವಚನದಲ್ಲಿ, 1ನೇ ಅಧ್ಯಾಯ 1ನೇ ವಚನದಲ್ಲಿ ಆ ಅರಸನ ಯಾರು ಅಂತ ಗೊತ್ತಾಗುತ್ತೆ, ಗಮನಿಸಿ. ಆಹಾಬನು ಮರಣ ಹೊಂದಿದ ನಂತರ ಮೋವಾಬ್ಯರು ಇಸ್ರಾಯೇಲರಿಗೆ ವಿರುದ್ಧವಾಗಿ ತಿರುಗಿ ಬಿದ್ದರು. ಅಹಜ್ಯನು ಸಮಾರ್ಯದಲ್ಲಿ ತನ್ನ ಮೇಲುಪ್ಪರಿಗೆಯ ಜಾಳಂದರ ಕಿಟಿಕಿಯಿಂದ ಬಿದ್ದು ಅಸ್ವಸ್ಥನಾದಾಗ ತನ್ನ ಸೇವಕರನ್ನು ಕರೆದು ಅವರಿಗೆ, ಅಂದ್ರೆ ಅಹಜ್ಯ ಎನ್ನುವಂತವನು, ಇಲ್ಲಿ ಅಹಜ್ಯ ಎನ್ನುವಂತ ರಾಜನು ಅಸ್ವಸ್ಥನಾಗಿದ್ದಾನೆ. ಅಸ್ವಸ್ಥನಾಗಿರುವಂತ ಕಾರಣ ಆತನು ಹುಷಾರಾಗ್ಬೇಕು ಎನ್ನುವಂತ ಉದ್ದೇಶದಿಂದ ಈ ಒಂದು ಎಲಿಯನನ್ನ ಕಳಿಸ್ತಾನೆ. ಈ ಎಲಿಯನನ್ನ ಕಳಿಸಿದಂತ ಸಮಯದಲ್ಲಿ ಏನಾಗಿದೆ ಅಂತ ಅಂದ್ರೆ, ಆತನು ಇಲ್ಲಿ ಒಂದು ಮೊದಲನೇ ಅಧ್ಯಾಯದಿಂದ ನೋಡ್ಕೊಂಡ್ ಬರುವಂತದ್ದಾದ್ರೆ, ಮೊದಲನೇ ವಚನಗಳಿಂದ ನೋಡ್ಕೊಂಡ್ ಬರುವಂತದ್ದಾದ್ರೆ, ಅಹಜ್ಯನಿಗೆ ಅಸ್ವಸ್ಥತೆ ಆಗುತ್ತೆ. ಆ ಅಸ್ವಸ್ಥತೆ ಆದಂತ ಸಮಯದಲ್ಲಿ ಆತನ ಏನ್ ಮಾಡ್ತಾನೆ ಅಂದ್ರೆ, ಬೇರೆ ಒಂದು ಊರಿಗೆ ಹೋಗೋದಕ್ಕೋಸ್ಕರ ಆತನು ಬೇರೆ ಆಳುಗಳನ್ನ ಕಳಿಸ್ತಾನೆ. ಅದು ಎಲ್ಲಿದೆ ಒಂದ್ಸರಿ ಆ 4ನೇ ವಚನವನ್ನ ಓದಿ. ಅಹಜ್ಯನು ತಾನು ಹತ್ತಿದ ಮಂಚದಿಂದ ದುಡಿಯದೆ, ಅಂದ್ರೆ ಈ 1ನೇ ವಚನದಿಂದ ನೋಡ್ಕೊಂಡ್ ಬರುವಂತದ್ದಾದ್ರೆ,
ಜಾಳಂಧರ ಕಿಟಕಿಯಿಂದ ಬಿದ್ದು ಅಸ್ವಸ್ಥನಾದಾಗ ತನ್ನ ಸೇವಕರನ್ನ ಕರೆದು ಅವರಿಗೆ, ನೀವು ಎಕ್ರೋನಿನ ದೇವರಾದ ಬಾಳ್ಜೆಬೂಬನ ಸನ್ನಿಧಿಗೆ ಹೋಗಿ ನಾನು ಈ ಅಸ್ವಸ್ಥತೆಯಿಂದ ವಾಸಿಯಾಗುವನೋ ಇಲ್ಲವೋ ಎಂಬುದನ್ನು ವಿಚಾರಿಸಿ ಎಂದು ಹೇಳಿ ಕಳುಹಿಸಿದನು. ಆಗ ಯೆಹೋವನ ದೂತನು ತಿಷ್ಬಿಯನಾದ ಎಲಿಯನಿಗೆ, ನೀನು ಹೋಗಿ ಸಮಾರ್ಯದ ಅರಸನ ಸೇವಕರನ್ನು ಎದುರುಗೊಂಡು ಅವರಿಗೆ, ನೀವು ಎಕ್ರೋನಿನ ದೇವರಾಜ ಬಾಳ್ಜೆಬೂಬನನ್ನು ಎದುರುಗೊಳ್ಳುವುದಕ್ಕೆ ವಿಚಾರಿಸುವುದಕ್ಕೆ ಹೋಗುವುದೇನು? ಇಸ್ರಾಯೇಲರಲ್ಲಿ ದೇವರಿಲ್ಲವೋ? ಅಂದ್ರೆ ಈ ಅಹಜ್ಯನ್ ಏನ್ ಮಾಡ್ತಾ ಇದ್ದಾನೆ, ದೇವರನ್ನ ಬಿಟ್ಟು ಬೋಳ್ಜಬೂಬ ಎನ್ನುವಂತ ಈ ಒಂದು ವಿಗ್ರಹದ ಬಳಿಗೆ, ಅಂದ್ರೆ ಬಾಳ್ಜಬೂಬ ಎನ್ನುವಂತ ಈ ಒಂದು ದೇವತೆಯ ಬಳಿಗೆ ಕಳಿಸ್ತಾ ಇದ್ದಾನೆ ಆ ಸೇವಕರನ್ನ. ಏನಕ್ಕೋಸ್ಕರ? ಕಿಟಕಿಯಿಂದ ಬಿದ್ದಿದ್ದಾನೆ, ಆ ಅಸ್ವಸ್ಥತೆ ಬಂದಿದೆ, ಇದರಿಂದ ನಾನು ವಾಸಿ ಆಗ್ತೀನಾ ಇಲ್ವಾ ಎನ್ನುವಂತ ವಿಷಯದಲ್ಲಿ ತಿಳ್ಕೊಂಬರೋದಕ್ಕೋಸ್ಕರನ ಕಳಿಸ್ತಾ ಇದ್ದಾನೆ. ಕಳಿಸಿದಂತ ಸಮಯದಲ್ಲಿ ದೇವ್ರು ಏನ್ ಮಾಡ್ತಾ ಇದ್ದಾರೆ, ಎಲಿಯನಿಗೆ ನೀನ್ ಈ ಸೇವಕರನ್ನ ಎದುರುಗೊಂಡು ನೀನ್ ಈ ಮಾತುಗಳನ್ನು ಹೇಳು ಎಂಬುದಾಗಿ ಹೇಳ್ತಿದ್ದಾರೆ. ಎಲಿಯನು ಎದುರುಗೊಂಡು ಏನ್ ಹೇಳಿದನು? ಒಂದು ಸಾರಿ 4ನೇ ವಚನವನ್ನು ಗಮನಿಸಿ. ಅಹಜ್ಯನು ತಾನು ಹತ್ತಿದ ಮಂಚದಿಂದಿಳಿಯದೆ ಸಾಯಲೇಬೇಕು ಎಂಬುದಾಗಿ ಯೆಹೋವನು ಅನ್ನುತ್ತಾನೆ ಎಂದು ಹೇಳು ಎಂದು ಆಜ್ಞಾಪಿಸಿದನು. ಅಂದ್ರೆ ದೇವರು ಎಲಿಯನ ಮೂಲಕವಾಗಿ ಈ ಮಾತನ್ನ ಹೇಳ್ತಾ ಇದ್ದಾರೆ. ಈ ಮಾತನ್ನ ಹೇಳ್ತಿದ್ದಂಗೆನೆ ಈ ಸೇವಕರು ಏನ್ ಮಾಡ್ತಾರೆ, ವಾಪಸ್ ಹೋಗಿ ಅಹಜ್ಯನಿಗೆ ಈ ಮಾತನ್ನ ಹೇಳ್ತಾರೆ. ಅಹಜ್ಯನ್ ಕೇಳ್ತಾನೆ, ಅವನು ಯಾವ ರೀತಿಯಾಗಿದ್ದ, ಯಾರು ಅವನು ಎಂಬುದಾಗಿ ಹೇಳ್ತಾರೆ. ಈತನು ಈ ರೀತಿಯಾಗಿ ಇದ್ದ, ಆ ರೀತಿಯಾಗಿದ್ದ ಎಂಬುದಾಗಿ, ಆ ಕಂಬಳಿಯನ್ನು ಹೊದ್ದುಕೊಂಡಿದ್ದ ಎಂಬುದಾಗಿ ಗುರುತನ್ನು ಹೇಳ್ತಿದ್ದಂಗೆನೆ ಅಹಜ್ಯನು ಆತನ ಎಲಿಯನೇ ಎಂಬುದಾಗಿ ಕಂಡುಹಿಡಿದು ಬಿಡ್ತಾನೆ. ಆತನ ಎಲಿಯನೇ ಎಂಬುದಾಗಿ ಕಂಡುಹಿಡಿದು ಎಲಿಯನನ್ನ ಕರ್ಕೊಂಡ್ಬರೋದಕ್ಕೋಸ್ಕರನ ಆಳುಗಳನ್ನ ಕಳಿಸ್ತಾನೆ. ಅದು 10ನೇ ವಚನದಲ್ಲಿ ಆಳುಗಳು ಹೋಗಿ ಎಲಿಯನ ಬೆಟ್ಟದ ಮೇಲಿದ್ದಂತ ಎಲಿಯನನ್ನ ಕರೆಯುವಂತ ಸಮಯವೇ ಅದು. 10ನೇ ವಚನ ಗಮನಿಸಿ. ಅದಕ್ಕೆ ಎಲಿಯನು, ಅಂದ್ರೆ ಎಲಿಯನನ್ನ ಕರಿತಾ ಇದ್ದಾರೆ, ದೇವರ ಮನುಷ್ಯನಾದಂತ ಎಲಿಯನೇ ಅಹಜ್ಯನ ಕರಿತಾ ಇದ್ದಾನೆ, ಅಂದ್ರೆ ಅರಸನ ಕರಿತಾ ಇದ್ದಾನೆ ಬಾ ಎಂಬುದಾಗಿ. ಅದಕ್ಕೆ ಎಲಿಯನ್ ಏನು ಉತ್ತರ ಕೊಡ್ತಾನ ಅಂದ್ರೆ 9ನೇ ವಚನದಿಂದ ಗಮನಿಸಿ. ಆಗ ಅರಸನು ಎಲಿಯನನ್ನು ಕರೆತರುವುದಕ್ಕಾಗಿ ದಶಾಧಿಪತಿಯನ್ನು ಅವನು 50 ಮಂದಿ ಸಿಪಾಯಿಗಳೊಡನೆ ಕಳುಹಿಸಿದನು. ಇವನು ಹೋಗಿ ಎಲಿಯನು ಬೆಟ್ಟದ ತುದಿಯಲ್ಲಿ ಕೂತಿರುವುದನ್ನು ಕಂಡು ಅವನಿಗೆ, ದೇವರ ಮನುಷ್ಯನೇ ಇಳಿದು ಬಾ, ಅರಸನು ನಿನ್ನನ್ನು ಕರೆಯುತ್ತಾನೆ ಎಂದು ಹೇಳಿದನು. ಅದಕ್ಕೆ ಎಲಿಯನು, ನಾನು ದೇವರ ಮನುಷ್ಯನಾಗಿರುವುದಾದರೆ ಆಕಾಶದಿಂದ ಬೆಂಕಿ ಬಿದ್ದು ನಿನ್ನನ್ನು ನಿನ್ನ 50 ಮಂದಿ ಸಿಪಾಯಿಗಳನ್ನು ದಹಿಸಿ ಬಿಡಲಿ ಅಂದನು. ಕೂಡಲೇ ಆಕಾಶದಿಂದ ಬೆಂಕಿ ಬಿದ್ದು ಅವನನ್ನು ಅವನ 50 ಮಂದಿ ಸಿಪಾಯಿಗಳನ್ನು ದಹಿಸಿ ಬಿಟ್ಟಿತು. ಅಂದ್ರೆ ಆಕಾಶದಿಂದ ಬೆಂಕಿ ಬಿದ್ದು ನಿಮ್ಮನ್ನು ದಹಿಸ್ಲಿ ಎಂಬುದಾಗಿ ಹೇಳ್ತಾ ಇದೆ. ದೇವರ ಮನುಷ್ಯನೇ ರಾಜನ ಹೋಗ್ತಾ ಇದ್ದಾನೆ ಎಂಬುದಾಗಿ ಈತನ ಸೇವಕರುಗಳು ಕರೀತಾ ಇದ್ದಾರೆ. ಆಲೋಚನೆ ಮಾಡಿ. ಆ ಅರಸನು ಕಳಿಸಿದಕ್ಕೋಸ್ಕರವೇ ಅವರು ಆ ಸೇವಕರು ಬೇರೆ ಒಂದು ದೇವತೆ ಹತ್ರ ಹೋಗ್ತಾ ಇದ್ರು. ಈಗ ದೇವರ ಮನುಷ್ಯನ ಏನ್ ಮಾಡಿದಾನೆ, ಎದುರುಗೊಂಡಿರೋದಕ್ಕೋಸ್ಕರ ಹೋಗಿ ಈ ಸಮಾಚಾರವನ್ನ ಹೇಳಿದ್ದಾರೆ. ಮತ್ತೆ ಆತನ ಕರ್ಕೊಂಬರೋದಕ್ಕೋಸ್ಕರ ಕಳಿಸಿದ್ದಾನೆ. ಈ ಸೇವಕರು ಬಂದು ಕರಿತಾ ಇದ್ದಾನೆ. ಅದಕ್ಕೆ ಎಲಿಯನ್ ಏನಂತ ಹೇಳ್ತಾ ಇದ್ದಾನೆ, ನಾನು ದೇವರ ಮನುಷ್ಯನಾಗಿದ್ರೆ ಈ ಕೂಡಲೇ ಆಕಾಶದಿಂದ ಬೆಂಕಿ ಬಿದ್ದು ನಿನ್ನನ್ನು 50 ಮಂದಿ ಆಳುಗಳನ್ನ ದಹಿಸ್ಲಿ, ಸುಟ್ಟಾಕ್ಲಿ ಎಂಬುದಾಗಿ ಹೇಳ್ತಾ ಇದ್ದೆ. ಹಂಗಂತ ಹೇಳಿದಕ್ಕೋಸ್ಕರವೇ ಏನಾಗಿದೆ, ಸುಟ್ಟಾಕಿದ್ದಾರೆ. ಅಂದ್ರೆ ಬೆಂಕಿ ಬಿದ್ದು ಸುಟ್ಟೋಗಿದ್ದಾರೆ ಅವರೆಲ್ಲರೂ ಕೂಡ. ಕೂಡಲೇ ಆಕಾಶದಿಂದ ಬೆಂಕಿ ಬಿದ್ದು ಅವನನ್ನು ಅವನ 50 ಮಂದಿ ಸಿಪಾಯಿಗಳನ್ನ ದಹಿಸಿ ಬಿಟ್ಟಿತ್ತು. ಅಂದ್ರೆ ಭಕ್ತನ ಶಾಪ ಎನ್ನುವಂಥದ್ದು ಎಂತ ಮಟ್ಟಿಗೆ ಪವರ್ಫುಲ್ ಆಲೋಚನೆ ಮಾಡಿ. ಆಕಾಶದಿಂದ ದೇವರು ಬೆಂಕಿಯನ್ನ ಕಳಿಸ್ಬಿಡ್ತಾನ ಒಬ್ಬ ಭಕ್ತನ ಮಾತನ್ನ ಕೇಳಿ. ಖಚಿತವಾಗಿ ಕಳಿಸ್ತಾನೆ. ಯೆಹೋಶುವನ ಗ್ರಂಥ 10ನೇ ಅಧ್ಯಾಯ 12-13 ವಚನಗಳಲ್ಲಿ ಯೆಹೋಶುವನು ಒಂದು ಸಾರಿ ಏನ್ ಮಾಡ್ತಾನೆ ಅಂದ್ರೆ, ಸೂರ್ಯ ಚಂದ್ರರನ್ನು ನಿಲ್ಲುವಂತ ರೀತಿಯಲ್ಲಿ ಆಜ್ಞಾಪನೆ ಮಾಡ್ಬಿಡ್ತಾನೆ. ಯುದ್ಧವನ್ನು ಮಾಡ್ತಾ ಇರ್ತಾನೆ. ಸೂರ್ಯನೇ ನೀನು ಅಯ್ಯಾಲೋನ್ ತಗ್ಗಿನಲ್ಲಿ, ಚಂದ್ರ ನೀನು ಇಂಥ ಒಂದು ಜಾಗದಲ್ಲಿ ನೀನು ನಿಲ್ಲಬೇಕು ಎಂಬುದಾಗಿ ಹೇಳ್ತಾನೆ. ಹೇಳಿದಕ್ಕೋಸ್ಕರವೇ ಕಾಲ ಎನ್ನುವಂಥದ್ದು ನಿಂತೋಗಿದೆ. ಆಲೋಚನೆ ಮಾಡಿ. ಸೂರ್ಯನು ಭೂಮಿ ತಿರುಗುವಂಥದ್ದು ನಿಂತೋಗಿದೆ, ಸೂರ್ಯನು ಚಲಿಸುವಂಥದ್ದು ನಿಂತೋಗಿದೆ. ಇದೆಲ್ಲವೂ ಕೂಡ ಸ್ತಬ್ಧವಾಗಿ ಹೋಗಿದೆ. ಅಂದ್ರೆ ಇಡೀ ವಿಶ್ವವೇ ಸ್ತಬ್ಧವಾಗಿ ಹೋಗಿದೆ ಒಬ್ಬ ನರಮನುಷ್ಯನ ಮಾತಿಗೆ. ಅಂದ್ರೆ ಒಬ್ಬ ನರಮನುಷ್ಯನ ಮಾತಿಗೆ ದೇವ್ರು ಕಿವಿ ಕೊಡ್ತಾನ ಅವನು ಭಕ್ತನಾಗಿದ್ರೆ. ಒಬ್ಬ ನರಮನುಷ್ಯನ ಆತನ ಭಕ್ತನಾಗಿದ್ರೆ ಆ ಭಕ್ತನಿಗೋಸ್ಕರ ದೇವ್ರು ಏನನ್ನು ಬೇಕಾದ್ರೂ ಮಾಡ್ತಾನೆ ಅನ್ನುವಂಥದ್ದು ಇವೆಲ್ಲವುಗಳಿಂದ ಗೊತ್ತಾಗುತ್ತೆ. ಅಂದ್ರೆ ಕೂಡಲೇ ಆಕಾಶದಿಂದ ಬೆಂಕಿ ಬಿದ್ದಿದೆ ಅಂದ್ರೆ ಆಲೋಚನೆ ಮಾಡಿ. ಯಾವತ್ತಾದ್ರೂ ಆಕಾಶದಿಂದ ಬೆಂಕಿ ಬಿದ್ದಿರುವಂತದನ್ನ ನಾವು ಕಣ್ಣಾರೆ ನೋಡಿಲ್ಲ. ಸೊದೋಮ್ ಗೊಮೋರದಲ್ಲಿ ಆಕಾಶದಿಂದ ಬೆಂಕಿ ಬಿದ್ದಿದೆ ಎಂಬುದಾಗಿ ನಾವು ತಿಳ್ಕೊಂಡಿದ್ದೀವಿ. ಮಳೆ ಬರುವಂತದನ್ನ ನಾವು ನೋಡ್ತಾ ಇದೀವಿ. ಬೆಂಕಿ ಬೀಳುವಂತದಂದ್ರೆ ಏನ್ ಅರ್ಥ, ಅವ್ರನ್ನ ಸುಡುವಂತದಂದ್ರೆ ಏನ್ ಅರ್ಥ? 12ನೇ ವಚನವನ್ನು ಗಮನಿಸಿ. ಆಗ ಎಲಿಯನು ಅವನಿಗೆ, 11ನೇ ವಚನ, ತರುವಾಯ ಅರಸನು ಇನ್ನೊಬ್ಬ ಶತಾಧಿಪತಿಯನ್ನು ಅವನ 50 ಮಂದಿ ಸಿಪಾಯಿಗಳೊಡನೆ ಕಳುಹಿಸಿದನು. ಅವನು ಹೋಗಿ ಎಲಿಯನಿಗೆ,
ದೇವರ ಮನುಷ್ಯನೇ, ಬೇಗನೆ ಇಳಿದು ಬಾ, ಅರಸನು ನಿನ್ನನ್ನು ಕರೆಯುತ್ತಾನೆ ಎಂದು ಹೇಳಿದನು. ಆಗ ಎಲಿಯನು ಅವನಿಗೆ, ನಾನು ದೇವರ ಮನುಷ್ಯನಾಗಿದ್ದರೆ ಆಕಾಶದಿಂದ ಬೆಂಕಿ ಬಿದ್ದು ನಿನ್ನನ್ನು ನಿನ್ನ 50 ಮಂದಿ ಸಿಪಾಯಿಗಳನ್ನು ದಹಿಸಿ ಬಿಡಲಿ ಎಂದನು. ಕೂಡಲೇ ದೇವರು ಆಕಾಶದಿಂದ ಕಳುಹಿಸಿದ ಬೆಂಕಿಯು ಅವನನ್ನು ಅವನ 50 ಮಂದಿ ಸಿಪಾಯಿಗಳನ್ನ ಸುಟ್ಟು ಬಿಟ್ಟಿತು. ಆದ್ರೆ ಇವರನ್ನು ಕೂಡ ಶಪಿಸಿದ್ದಾನೆ, ಇವ್ರನ್ನು ಕೂಡ ಬೆಂಕಿ ಎನ್ನುವಂಥದ್ದು ಬಂದು ನಾಶ ಮಾಡಿದೆ. ದೇವರು ಯಾವ ರೀತಿಯಾಗಿ 4ನೇ ವಚನದಲ್ಲಿ ನೀನು ಮಂಚದಿಂದ ಇಳಿಯದೆ ನೀನು ಸಾಯಲೇಬೇಕು ಎಂಬುದಾಗಿ ನೀನ್ ಇಂಥ ತಪ್ಪನ್ನ ಮಾಡಿದ್ಯಲ್ಲ, ನಾನು ಇದ್ದು ಕೂಡ ನೀನು ದೇವತೆಯ ಬಳಿಗೆ ನೀನು ಕಳಿಸ್ತಾ ಇದೆಯಲ್ಲ, ಆದದ್ರಿಂದನ ನೀನು ಮಂಚದಿಂದ ಇಳಿಯದೆ ಸಾಯಲೇಬೇಕು ಎಂಬುದಾಗಿ ದೇವರು ಯಾವ ಮಾತನ್ನು ಎಲಿಯನ ಮೂಲಕವಾಗಿ ಹೇಳಿದ್ರು ಆ ಮಾತೇ ನೆರವೇರ್ಬಿಡುತ್ತೆ. 17ನೇ ವಚನದಲ್ಲಿ ಗಮನಿಸಿ, ಯೆಹೋವನು, ಆ 1ನೇ ಅಧ್ಯಾಯ 17ನೇ ವಚನದಲ್ಲಿ, ಯೆಹೋವನು ಎಲಿಯನ ಮುಖಾಂತರವಾಗಿ ಮುಂತಿಳಿಸಿದಂತೆ ಅರಸನು ಸತ್ತನು. ಯೆಹೋವನು ಎಲಿಯನ ಮುಖಾಂತರವಾಗಿ ಮುಂತಿಳಿಸಿದಂತೆ ಯೆಹೋವನು ಆ ಒಂದು ಅರಸನ ಸತ್ತೋಗಿದ್ದಾನೆ. ಅಹಜ್ಯ ಎನ್ನುವಂತ ಅರಸನು ಸತ್ತೋಗ್ತಾನೆ. ಅಂದ್ರೆ ದೇವರಿಂದ ಬರುವಂತ ಶಾಪಗಳು, ಒಬ್ಬ ಮನುಷ್ಯನನ್ನ ಮಾತನ್ನ ಕೇಳಿ ಬರುವಂತ ದೇವರ ಕಡೆಯಿಂದ ಶಾಪಗಳು, ಅದು ಭಯಂಕರವಾದಂತ ರೀತಿಯಲ್ಲಿ ಇರುತ್ತೆ ಎನ್ನುವಂಥದ್ದನ್ನು ನಾವು ಖಚಿತವಾಗಿ ಅರ್ಥ ಮಾಡಿಕೊಳ್ಬೇಕಾಗಿರುವಂತ ವಿಚಾರ. ಮತ್ತೆ 2 ಅರಸುಗಳು 2:23ರಲ್ಲಿ ಆ ಎಲೀಷನ ಶಪಿಸುವಂತ ಕಾರ್ಯವನ್ನ ಗಮನಿಸಿ. ಇಲ್ಲಿ ಕೂಡ ಚಿಕ್ಕ ಮಕ್ಕಳನ್ನ ಶಪಿಸಿದ್ದಾನೆ. ಅಂದ್ರೆ ನಾವೇನ್ ಅಂದ್ಕೊಳ್ತೀವಿ, ಚಿಕ್ಕ ಮಕ್ಕಳಿಗೆ ಏನ್ ಗೊತ್ತಾಗುತ್ತೆ ಎಂಬುದಾಗಿ ನಾವ್ ಅಂದ್ಕೊಳ್ತೀವಿ. ಆದ್ರೆ ಚಿಕ್ಕ ಮಕ್ಕಳು, ದೇವರು ಜ್ಞಾನೋಕ್ತಿಗಳಲ್ಲಿ ಕೆಲವೊಂದು ಮಾತುಗಳನ್ನು ಹೇಳಿದ್ದಾರೆ. ಬೆತ್ತ ಹಿಡಿಯದ ಪಿತ ಪುತ್ರನಿಗೆ ಶತ್ರು, ಚೆನ್ನಾಗಿ ಶಿಕ್ಷಿಸುವಂತ ಪಿತ ಪುತ್ರನಿಗೆ ಮಿತ್ರ ಎಂಬುದಾಗಿ. ಅಂದ್ರೆ ದೇವ್ರು ಯಾಕೆ ಈ ಬಾಲೋಪದೇಶದಲ್ಲಿ ಬೆಳೆಸ್ರಿ, ಬಾಲ ಶಿಕ್ಷೆಯಲ್ಲಿ ಬೆಳೆಸ್ರಿ, ಬೆತ್ತದ ಏಟಿಗೆ ಸಾಯಲ್ಲ ಎಂಬುದಾಗಿ ಹೇಳಿ, ಧರ್ಮೋಪದೇಶ ಕಂಡ 6ನೇ ದಿನದಲ್ಲಿ ಅವರು ಕೂತುವಾಗ ನಿಂತುವಾಗಲ ದಾರಿಯಲ್ಲಿ ನಡೆಯುವಾಗ ಎಲ್ಲರಿಗೂ ದೇವರ ವಾಕ್ಯವನ್ನು ಉಪದೇಶ ಮಾಡ್ರಿ ಎಂಬುದಾಗಿ ಹೇಳಿದ್ದಾರೆ. ಅಂದ್ರೆ ಅವರು ಮುಪ್ಪಿನಲ್ಲಿ ಓರೆ ಆಗ್ಬಾರ್ದು ಅಂತ ಈ ರೀತಿಯಾಗಿ ದೇವರ ಮಾತುಗಳಿಗೆ ಅನುಸಾರವಾಗಿ ಅವ್ರನ್ನ ಬೆಳೆಸಿದ್ರೆ ಮುಪ್ಪಿನಲ್ಲಿಯೂ ಕೂಡ ಅವರು ಓರೆ ಆಗಲ್ಲ ಎನ್ನುವಂಥದ್ದು ದೇವರೇ ಹೇಳಿದ್ದಾರೆ ಜ್ಞಾನೋಕ್ತಿಯಲ್ಲಿ. ಆದ್ರಿಂದ ಇವರು ಈ ರೀತಿಯಾಗಿ ಇವಾಗಲೇ ತಯಾರಾಗಿದ್ದಾರೆ. ಅಂದ್ರೆ ಒಬ್ಬ ಭಕ್ತನನ್ನ, ಪ್ರವಾದಿಯನ್ನ ದೂಷಣೆ ಮಾಡುವಂತ ರೀತಿಯಲ್ಲಿ, ಏಳನೆ ಮಾಡುವಂತ ರೀತಿಯಲ್ಲಿ ಇವ್ರು ಇವಾಗಲೇ ತಯಾರಾಗಿದ್ದಾರೆ. ಅಂದ್ರೆ ಮುಂದೆ ಇವರು ಸಮಾಜಕ್ಕೆ ಘಾತಕರಾಗಿ ಹೋಗ್ತಾರೆ. ಆದ್ರೆ ಎಲೀಷನ್ ಏನ್ ಮಾಡಿದ್ದಾನೆ, ಶಪಿಸಿದ್ದಾನೆ. ಶಪಿಸ್ತಿದ್ದಂಗೆ ಏನಾಗಿದೆ, ಕರಡಿಗಳು ಬಂದು ಸೀಳಿ ಬಿಟ್ಟಿದೆ. ಮತ್ತೆ ಇನ್ನೊಬ್ಬ ಭಕ್ತನು ಯಾವ ರೀತಿಯಾಗಿ ಶಪಿಸ್ತಾನೋ, ಕೀರ್ತನೆಗಳು 69:23 ಗಮನಿಸಿ, ಅವರ ಕಣ್ಣು ಕಾಣಲಿ, ಅರ್ಥ ಆಯ್ತಾ? ದಾವಿದನ ಒಂದು ಅಂದ್ರೆ ದಾವಿದನಲ್ಲಿ ಶಪಿಸ್ತಾ ಇದ್ದಾನೆ. ಶಪಿಸ್ತಾ ಇದ್ದಾನೆ ಏನಂತ, ಅವರ ಕಣ್ಣು ಮೊಬ್ಬಾಗಿ ಕಾಣದೆ ಹೋಗಲಿ, ಅವರ ನಡುವು ಯಾವಾಗಲೂ ಬಳುಕುತ್ತಿರ್ಲಂತೆ. ಅವ್ರ ಕಣ್ಣು ಮೊಬ್ಬಾಗಿ ಕಾಣದೆ ಹೋಗ್ಬೇಕಂತೆ. ಅಂದ್ರೆ ಈಗ ಇಲ್ಲಿ ಏನಿದೆ, ತಲೆಬರಹದಲ್ಲಿ ನೋಡುವಂತ ಸಮಯದಲ್ಲಿ ಆ ಭಕ್ತನು ಸ್ವರಕ್ಷಣೆ, ವೈರಿ ಶಿಕ್ಷಣೆ ಇವುಗಳಿಗಾಗಿ ವಿಜ್ಞಾಪಿಸುವುದು ಎಂಬುದಾಗಿ ಇದೆ. ಅಂದ್ರೆ ಈ ದಾವಿದನು ಅವನು ತಪ್ಪು ಮಾಡಿದಂತ ಸಮಯದಲ್ಲಿ ದೇವರಿಂದ ಕೇಡು ಎನ್ನುವಂಥದ್ದು ಬಂದಿದೆ. ಆ ದೇವರಿಂದ ಕೇಡು ಎನ್ನುವಂಥದ್ದು ಬಂದಿರುವಂತ ಸಮಯದಲ್ಲಿ ಕೇಡನ್ನು ಅನುಭವಿಸ್ತಾ ಇದ್ದಾನೆ. ಆ ಕೇಡನ್ನು ಅನುಭವಿಸುವಂತ ಸಮಯದಲ್ಲಿ ಬೇರೆ ಜನಗಳು ನೋಡಿ ಆತನನ್ನ ಆಡ್ಕೊಳ್ತಾ ಇದ್ದಾರೆ. ಅಂದ್ರೆ ಇವನು ದೇವ್ರ ವಿರುದ್ಧವಾಗಿ ಪಾಪವನ್ನ ಮಾಡ್ದ, ಅದಕ್ಕೆ ಇವನಿಗೆ ಈ ರೀತಿಯಾಗಿ ಗತಿ ಬಂದಿದೆ ಎಂಬುದಾಗಿ ಆತನನ್ನ ಹೇಳನೆ ಮಾಡ್ತಾ ಇದ್ದಾರೆ. ಅಂತ ಒಂದು ಸಮಯದಲ್ಲಿ ದಾವಿದನು ಏನಂತ ಶಪಿಸ್ತಾ ಇದ್ದಾನೆ, ಅವರ ಕಣ್ಣು ಮೊಬ್ಬಾಗಿ ಕಾಣದೆ ಹೋಗಲಿ, ಅವರ ನಡುವು ಯಾವಾಗಲೂ ಬಳುಕುತ್ತಿರಲಿ. ನಡು ಅಂದ್ರೆ ಸೊಂಟ ಬಳುಕುತ್ತಾ ಇರ್ಬೇಕಂತೆ. ಇವತ್ತು ಮನುಷ್ಯನಿಗೆ ಸೊಂಟ ಎನ್ನುವಂಥದ್ದು ಸರಿಯಾಗಿಲ್ಲ ಅಂದ್ಕೊಳ್ಳಿ, ಮೂಳೆ ಒಂದ್ ವೇಳೆ ಹೆಚ್ಚು ಕಡಿಮೆ ಆದ್ರೆ ಅವನು ಕೂರೋದಕ್ಕೂ ಆಗಲ್ಲ, ಅವನು ನಡೆದಾಡೋದಕ್ಕೂ ಆಗಲ್ಲ, ನಿಲ್ಲೋದಕ್ಕೂ ಆಗಲ್ಲ, ಯಾವುದನ್ನು ಮಾಡೋದಕ್ಕಾಗಲ್ಲ, ಎಣದ ರೀತಿಯಲ್ಲಿ ಬಿದ್ದಿರ್ಬೇಕು. ಅಂದ್ರೆ ಇಂಥ ಮಟ್ಟಿಗೆ ಶಾಪ ಇದೆಯಾ? ಇಂಥ ಮಟ್ಟಿಗೆ ಶಾಪ ಇದೆ. ಇಂಥ ಮಟ್ಟಿಗೆ ಶಾಪ ಎನ್ನುವಂಥದ್ದಿದೆ. ಆಲೋಚನೆ ಮಾಡಿ, ಇಂಥ ಮಟ್ಟಿಗೆ ಶಾಪ ಎನ್ನುವಂಥದ್ದಿದೆ. ಅಂದ್ರೆ ಭಕ್ತರು ಈ ರೀತಿಯಾಗಿ ಶಪಿಸ್ತಾರೆ ಎನ್ನುವಂಥದ್ದನ್ನ ಖಚಿತವಾಗಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿರುವಂತ ಒಂದು ಸಂಗತಿ. ಈಗ ಯಾಕಂದ್ರೆ ಅವನು ತಪ್ಪನ್ನು ಮಾಡಿರೋದಕ್ಕೋಸ್ಕರ ಅವನಿಗೆ ಶಿಕ್ಷೆ, ದೇವರಿಂದ ಕೇಳು ಬಂದಿರೋದಕ್ಕೋಸ್ಕರ ಅಲ್ವಾ ಇದನ್ನ ಮಾಡ್ತಾ ಇರುವಂತದ್ದು ಅಂತ ಹೇಳಿ ನಾವು ಅಂದ್ಕೊಳ್ತೀವಿ. ಅವನು ತಪ್ಪು ಮಾಡಿದಾನೆ, ಕೇಡನ್ನು ಅನುಭವಿಸ್ತಾ ಇದ್ದಾನೆ. ತಪ್ಪನ್ನು ಮಾಡಿ ಕೇಡನ್ನು ಅನುಭವಿಸುವಂತ ಸಮಯದಲ್ಲಿ ಬೇರೆ ಜನಗಳು ಈ ರೀತಿಯಾಗಿ ಮಾತನಾಡಿದ್ದಾರೆ ಅಂತನ. ಆದ್ರೆ ನೀತಿವಂತನ ವಿಷಯದಲ್ಲಿ ಆ ರೀತಿಯಾಗಲ್ಲ. ನೀತಿವಂತನ ವಿಷಯದಲ್ಲಿ ಯಾವ ರೀತಿಯಾಗಿ ಆಗುತ್ತೋ, ಜ್ಞಾನೋಕ್ತಿಗಳು 24:16 ಓದಿ. ಜ್ಞಾನೋಕ್ತಿಗಳು 24:16. ಶಿಷ್ಟನು 7 ಸಾರಿ ಬಿದ್ದರು ಮತ್ತೆ ಹೇಳುವನು. ಶಿಷ್ಟರು 7 ಸಾರಿ ಬಿದ್ದರು ಮತ್ತೆ ಹೇಳುವನು. ದಾವಿದನು ತಪ್ಪನ್ನು ಮಾಡಿಬಿಟ್ಟಿದ್ದಾರೆ,
ಅವನು ತಪ್ಪು ಮಾಡಿದಂತ ಸಮಯದಲ್ಲಿ ಆತನು ಕೇಡನ್ನು ಅನುಭವಿಸ್ತಾ ಇದ್ದಾನೆ ಅಂದ ಮಾತ್ರಕ್ಕೆ ಯಾರು ಏನ್ ಬೇಕಾದ್ರೂ ಮಾತಾಡ್ಬೋದಾ? ಏನ್ ಬೇಕಾದ್ರೂ ಮಾತಾಡಂಗಿಲ್ಲ. ದೇವರಿಂದ ಅವನಿಗೆ ಕೇಡೇ ಬಂದಿರ್ಬೋದು, ಅವನ ಶಿಕ್ಷೆಯಲ್ಲೇ ಇರ್ಬೋದು. ಆದ್ರೂ ಒಂದ್ ವೇಳೆ ಆ ಒಂದು ಸಮಯದಲ್ಲೂ ಕೂಡ ಅವನು ತಲೆ ಕೆಡಿಸ್ಕೊಂಡು ಒಂದ್ ವೇಳೆ ಯಾರನ್ನಾದ್ರೂ ಶಪಿಸುವಂತದಾದ್ರು ಅವಾಗ್ಲೂ ಅವನ ಶಾಪ ನೆರವೇರುತ್ತೆ. ದೇವ್ರ ಕೈಗೆ ಬಿದ್ದಿದ್ದಾನೆ, ದೇವರಿಂದ ಕೇಡನ್ನು ಅನುಭವಿಸ್ತಾ ಇದ್ದಾನೆ. ಅಂತ ಒಂದು ಸಮಯದಲ್ಲಿ ಕೂಡ ಬೇರೆಯವ್ರನ್ನ ಶಪಿಸಿದ್ರು ಅವಾಗ್ಲೂ ಕೂಡ ಶಾಪ ನೆರವೇರುತ್ತೆ. ಇದನ್ನ ಆಲೋಚನೆ ಮಾಡಿ. ನಾವ್ ಅಂದ್ಕೊಂಡ್ಬಿಡ್ತೀವಿ ಅವ್ನು ಕೇಡಿ ಪಾತ್ರನಾಗ್ಬಿಟ್ಟಿದ್ದಾನೆ, ಅವ್ನ ಕತೆ ಮುಗಿದೋಯ್ತು ಅಂತ. ಅದು ಮಾತ್ರ ತಪ್ಪು. ಯಾಕೆ ಅಂತಂದ್ರೆ ಆತನ ಎಷ್ಟು ಒಳ್ಳೆಯ ವ್ಯಕ್ತಿ ದಾವೀದನು ಅಂತಂದ್ರೆ, ಕೆಲವೊಂದು ಸಮಯಗಳಲ್ಲಿ ದೇವರು ಕೇಡನ್ನ ಹೇಳ್ತಾರೆ, ನಿನಗೆ ಇಂತಿಂತ ಕೇಡುಗಳಿದೆ, ಈ ಕೇಡಲ್ಲಿ ಯಾವ್ದು ಬೇಕೋ ನೀನೇ ಆರಿಸ್ಕೊ ಎಂಬುದಾಗಿ. ಅದಕ್ಕೆ ಆತನ ಏನ್ ಹೇಳ್ತಾನೆ ಅಂದ್ರೆ, ದೇವರಂತೂ ಕೃಪಾಪೂರ್ಣನು, ಯೆಹೋವನು ಕೃಪಾಪೂರ್ಣನು, ದೇವರ ಕೈಯಲ್ಲಿ ಬೀಳ್ತೀನಿ ಹೊರತು ನಾನು ಮನುಷ್ಯರ ಕೈಯಲ್ಲಿ ಬೀಳಲ್ಲ ಎಂಬುದಾಗಿ ಹೇಳ್ತಾನೆ. ಅಂದ್ರೆ ದೇವ್ರು ನನಗೆ ಏನೇ ಕೇಡನ್ನ ಮಾಡಿದಾನೆ, ದೇವ್ರ ಕಡೆಗೆ ನಾನು ನಿಲ್ತೀನಿ, ದೇವ್ರ ಕೈ ಕೇಡಿಗೆ ನಾನು ಒಪ್ಪಿಕೊಳ್ತೀನಿ ಬಿಟ್ರೆ ಮನುಷ್ಯರ ಕೈಗೆ ಮಾತ್ರ ಬೀಳಲ್ಲ ಎಂಬುದಾಗಿ ಆತನ ಹೇಳ್ತಾನೆ. ಅಂದ್ರೆ ದೇವರ ಮೇಲೆ ಎಂತ ಭಯಭಕ್ತಿ ಇದ್ರೆ ಅಂತ ಮಾತನ್ನ ಹೇಳ್ತಾರ ಅವನು. ಆಲೋಚನೆ ಮಾಡಿ. ಶಿಷ್ಟನು 7 ಸಾರಿ ಬಿದ್ದರೂ ಮತ್ತೆ ಹೇಳುವನು, ದುಷ್ಟನು ಕೇಡಿನಿಂದ ಬಿದ್ದೇ ಹೋಗುವನು. ನಿನ್ನ ಶತ್ರು ಬಿದ್ದರೆ ಹಿಗ್ಗಬೇಡ, ಎಡವಿದರೆ ನಿನ್ನ ಹೃದಯವು ಹರ್ಷಿಸದಿರಲಿ. ಯೆಹೋವನು ನಿನ್ನ ಹರ್ಷವನ್ನ ಕಂಡು ಬೇಸರಗೊಂಡು ತನ್ನ ಕೋಪವನ್ನು ಅವನ ಕಡೆಯಿಂದ ತಿರುಗಿಸಾನು. ಗಮನಿಸಿ, ಇಲ್ಲಿ ಏನಿದೆಯೋ, ನಿನ್ನ ಶತ್ರು ಬಿದ್ದರೆ ಹಿಗ್ಗಬೇಡ. ಯಾರೊಬ್ಬ ಮನುಷ್ಯನು ಬಿದ್ದಿದ್ದಾನೆ ಅಂದ್ರೆ ಅವನು ನೋಡಿ ಹಿಗ್ಗಬಾರ್ದಂತೆ. ಎಡವಿದರೆ ನಿನ್ನ ಹೃದಯವು ಹರ್ಷಿಸದಿರಲಿ. ಯಾರೊಬ್ಬ ಮನುಷ್ಯನಿಗೆ ಏನೋ ಕೇಡು ಬಂದಿದೆ ಅಂದ್ರೆ ಅದನ್ನ ನೋಡಿ ಹರ್ಷಿಸಬಾರ್ದಂತೆ, ಸಂತೋಷ ಪಡಬಾರ್ದಂತೆ. ಯೆಹೋವನು ನಿನ್ನ ಹರ್ಷವನ್ನ ಕಂಡು ನೀನು ಸಂತೋಷ ಪಡುವಂತದನ್ನ ದೇವರು ನೋಡಿ ಬೇಜಾರಾಗಿ ತನ್ನ ಕೋಪವನ್ನು ಅವನ ಕಡೆಯಿಂದ ತಿರುಗಿಸಾನು. ತನ್ನ ಕೋಪ ಅವನ ಮೇಲೆ ಬರ್ತಿರುವಂತ ಕೋಪವನ್ನ ಅವನ ಕಡೆಯಿಂದ ನಿನ್ನ ಕಡೆಗೆ ತಿರುಗಿಸಾನು ಅಂತಾನ. ಅದೇ ಇಲ್ಲಿ ದಾವೀದನು ಮಾಡಿರುವಂತದ್ದು. ಅವನ ಕೇಡಿನಲ್ಲಿ ಕೇಡನ್ನು ಅನುಭವಿಸುವಂತ ಸಮಯದಲ್ಲಿ ಯಾರೋ ಅವನನ್ನು ನೋಡಿ ಆಡ್ಕೊಂಡಿದ್ದಾರೆ. ಅವಾಗ ಇವನು ಏನ್ ಹೇಳ್ತಾ ಇದ್ದಾನೆ, ಅವರ ಸೊಂಟ ನಡುಗ್ತಾ ಇರ್ಲಿ, ಅವರ ಕಣ್ಣು ಮೊಬ್ಬಾಗಿ ಹೋಗ್ಲಿ ಎಂಬುದಾಗಿ ಶಪಿಸ್ತಾ ಇದ್ದಾನೆ. ಆಲೋಚನೆ ಮಾಡಿ ಯಾವ ರೀತಿಯಾಗಿ ಇದೆಯೋ ಎನ್ನುವಂಥದ್ದನ್ನ. ಹೊಸ ಒಡಂಬಡಿಕೆಯಲ್ಲೂ ಕೂಡ ದಾವೀದನ ಕುರಿತು ಏನ್ ಬರೆಯಲ್ಪಟ್ಟಿದೆಯೋ 13ನೇ ಅಧ್ಯಾಯ 22ನೇ ವಚನವನ್ನ ಓದಿ. ಅಪೊಸ್ತಲರ ಕೃತ್ಯಗಳು 13ನೇ ಅಧ್ಯಾಯ 22ನೇ ವಚನವನ್ನ. ಆಮೇಲೆ ದೇವರು ಅವನನ್ನು ತೆಗೆದು ಹಾಕಿ ದಾವೀದನನ್ನು ಅವರ ಮೇಲೆ ಅರಸನನ್ನಾಗಿ ಮಾಡಿ, ಇಷಯನ ಮಗನಾದ ದಾವೀದನು ನನಗೆ ಸಿಕ್ಕಿದನು, ಅವನು ನನಗೆ ಒಪ್ಪುವ ಮನುಷ್ಯನು, ಅವನು ನನ್ನ ಇಷ್ಟವನ್ನೆಲ್ಲ ನೆರವೇರಿಸುವನು ಎಂಬುದಾಗಿ ಅವನ ವಿಷಯದಲ್ಲಿ ಸಾಕ್ಷಿ ಹೇಳಿದನು. ಅಂದ್ರೆ ದಾವೀದನನ್ನ ದೇವರು ಈ ರೀತಿಯಾಗಿ ಮೆಚ್ಚಿಕೊಂಡಿದ್ದಾನೆ. ಆತನು ನನ್ನ ಇಷ್ಟವನ್ನೆಲ್ಲ ನೆರವೇರಿಸುವಂತ ವ್ಯಕ್ತಿ, ಆತನು ನಾನು ಒಪ್ಪುವಂತ ವ್ಯಕ್ತಿ ಎಂಬುದಾಗಿ. ಅಂದ್ರೆ ದೇವರು ಒಬ್ಬ ಮನುಷ್ಯನನ್ನ ಒಪ್ಪಿದಾನೆ, ಆತನು ಮೆಚ್ಚಿದ್ದಾನೆ ಅಂತಂದ್ರೆ ಆ ಮನುಷ್ಯನಿಗೆ ವಿರುದ್ಧವಾಗಿ ಮಾತನಾಡುವಂಥದ್ದು, ಆ ಮನುಷ್ಯನಿಗೆ ವಿರುದ್ಧವಾಗಿ ನಿಲ್ಲುವಂಥದ್ದು ಯಾವತ್ತೂ ಯಾರು ಮಾಡಕ್ ಹೋಗ್ಬಾರ್ದು. ಇವತ್ತೊಬ್ಬ ಮನುಷ್ಯನು ದೇವರಿಗೆ ಭಯಭಕ್ತಿಯಿಂದ ನಡ್ಕೊಂತಾ ಇದ್ದಾನೆ ಅಂತಂದ್ರೆ ಆ ಮನುಷ್ಯನನ್ನು ನೋಡಿ ಭಯಪಡಬೇಕು. ಯಾಕೆ ಅಂತಂದ್ರೆ ಅವನ ಭಯಭಕ್ತಿಯಿಂದ ನಡೆದುಕೊಳ್ಳುತ್ತಿರುವಂತ ಕಾರಣ ದೇವರು ಅವನ ಹಿಂದೆ ಇರ್ತಾರೆ. ನಾವು ಒಂದ್ ವೇಳೆ ಈ ಮನುಷ್ಯನ ವಿರುದ್ಧವಾಗಿ ನಿಂತ್ಕೊಂಡ್ರೆ ಆತನ ಹಿಂದೆ ಇರುವಂತ ದೇವರು ನಮಗೆ ಕೇಡನ್ನ ಮಾಡ್ತೇನೆ ಎನ್ನುವಂತ ರೀತಿಯಲ್ಲಿ ನಾವು ಭಯ ಪಡ್ಬೇಕು. ಯಾಕೆ ಅಂತಂದ್ರೆ ಆ ಮನುಷ್ಯನ ಒಂದ್ ವೇಳೆ ಶಪಿಸ್ತಾ ಅಂದ್ಕೊಳ್ಳಿ, ಆ ಮನುಷ್ಯನ ಏನೋ ತಪ್ಪಾಗಿ ನಮ್ಮ ಮೇಲೆ ಶಪಿಸ್ತಾ ಎಂಬುದಾಗಿ ಅಂದ್ಕೊಳ್ಳಿ, ಆತನು ಏನು ಕೇಡಾಗಿ ಆತನು ಶಪಿಸ್ತಾನೋ ಆ ಭಕ್ತನು, ಆ ಶಾಪ ಖಂಡಿತವಾಗ್ಲೂ ಅದು ತಟ್ಟೇ ತೀರುತ್ತೆ ಎನ್ನುವಂಥದ್ದನ್ನ ಅರ್ಥ ಮಾಡ್ಕೊಳ್ಬೇಕು. ಮತ್ತೆ ಕೀರ್ತನೆ 37:24 ಗಮನಿಸಿ. ಕೀರ್ತನೆ 37:24. ಅವನು ಕೆಳಗೆ ಬಿದ್ದರೂ ಏಳದೆ ಹೋಗುವುದಿಲ್ಲ, ಯೆಹೋವನು ಅವನನ್ನ ಕೈ ಹಿಡಿದು ಉದ್ಧಾರ ಮಾಡುವನು. ಯಾರನ್ನ? ಒಬ್ಬ ಮನುಷ್ಯನ ನೀತಿವಂತನನ್ನ ಅವನು ಕೆಳಗೆ ಬಿದ್ದರೂ ಕೂಡ ಏಳದೆ ಹೋಗುವುದಿಲ್ವಂತೆ. ದಾವೀದನ ಸಮಯದಲ್ಲಿ ತಪ್ಪನ್ನು ಮಾಡಿದ್ದಾನೆ, ಶಿಕ್ಷೆಯನ್ನು ತಂದುಕೊಂಡಿದ್ದಾನೆ, ದೇವರಿಂದ ಕೇಡನ್ನು ತಂದುಕೊಂಡಿದ್ದಾನೆ. ಆ ಒಂದು ಸಮಯದಲ್ಲಿ ಬಿದ್ದಿದ್ದಾನೆ, ಆದ್ರೆ ಅವನ ಕೆಳಗೆ ಬಿದ್ದರೂ ಕೂಡ ಏಳದೆ ಹೋಗುವುದಿಲ್ವಂತೆ. ಯೆಹೋವನು ಅವನನ್ನ ಕೈ ಹಿಡಿದು ಉದ್ಧಾರ ಮಾಡುವನು. ದೇವರವನ ಪಕ್ಕದಲ್ಲಿ ಇರುವಂತ ಕಾರಣ, ದೇವರವನ ಜೊತೆಯಲ್ಲಿ ಇರುವಂತ ಕಾರಣ, ಆ ಒಂದು ಕೇಡಿನ ಸಮಯದಲ್ಲಿ ಅವನು ಬಿದ್ದಂತ ಸಮಯದಲ್ಲಿ ದೇವರವನ್ನ ಹಿಡಿದು ಮೇಲೆ ಎತ್ತುತ್ತಾನೆ. ಆದ್ರಿಂದ ಯಾರೋ ತಪ್ಪನ್ನ ಮಾಡಿದಾನೆ ಎನ್ನುವಂತ ರೀತಿಯಲ್ಲಿ ತಪ್ಪನ್ನ ಮಾಡಿದಂತವ್ರನ್ನ ನೋಡಿ ನಾವು ಹೀಯಾಳಿಸಿ ಮಾತನಾಡುವಂಥದ್ದು ತಪ್ಪು. ಕೀರ್ತನೆ 58:6. ದೇವರೇ ಅವರ ಹಲ್ಲುಗಳನ್ನ ಮುರಿದು ಬಿಡು. ಆದ್ರೆ ಈ ಭಕ್ತನು ಶಾಪಿಸುವಂತದನ್ನ ಇಲ್ಲಿ ಗಮನಿಸಿ. ಇಲ್ಲಿ ಗುಹೆಯಲ್ಲಿ ಅಡಿಗೆ ಅಂದ್ರೆ ಈತನು ಕೂಡ ದಾವೀದನು ಇಲ್ಲಿ ಶಪಿಸ್ತಾ ಇದ್ದಾನೆ. ಏನಂತಾನ? ದೇವರೇ ಅವರ ಹಲ್ಲುಗಳನ್ನ ಮುರಿದು ಬಿಡು, ಯೆಹೋವನೇ ಪ್ರಾಯದ ಸಿಂಹಗಳ ಕೋರೆ ದಾಡೆಗಳನ್ನು ಕಿತ್ತು ಹಾಕು.
ಅವರ ಹಲ್ಲುಗಳನ್ನು ಮುರಿದು ಬಿಡು. ಅಂದ್ರೆ ಅವರ ಬಾಯಿನಲ್ಲಿರುವಂತಹ ಹಲ್ಲುಗಳನ್ನು ಮುರಿದಾಕ್ಬೇಕಾ? ಅಂದ್ರೆ ಹಲ್ಲುಗಳನ್ನು ಮುರಿದ್ರು ಯಾವ ರೀತಿಯಾಗಿ ತಿಂತಾರೆ? ಯಾವ ರೀತಿಯಾಗಿ ಅವ್ರಿಗೆ ಊಟವನ್ನು ಸೇವನೆ ಮಾಡ್ತಾರೆ? ಆಲೋಚನೆ ಮಾಡಿ. ಎಲ್ಲಾ ನಮ್ಮ ಆಹಾರ ಪದಾರ್ಥಗಳೆಲ್ಲವೂ ಕೂಡ ಕುಡಿಯುವಂತ ರೀತಿಯಲ್ಲಿ ಆ ಗ ಘನವಾಗಿ ಇರ್ತದ, ದ್ರವವಾಗಿ ಇರ್ತದ? ಘನ ವಸ್ತುಗಳು ಇರ್ತದೆ, ದ್ರವದ ಒಂದು ಪಾನೀಯಗಳು ಕೂಡ ಇರ್ತದೆ. ಆದ್ರೆ ಇಲ್ಲಿ ಏನಂತೆ, ದೇವರೇ ಅವರ ಹಲ್ಲುಗಳನ್ನ ಮುರಿದು ಬಿಡು, ಯೆಹೋವನೇ ಪ್ರಾಯದ ಸಿಂಹಗಳ ಕೋರೆ ದಾಡೆಗಳನ್ನ ಕಿತ್ತು ಹಾಕು. ಪ್ರಾಯದ ಸಿಂಹಗಳ ಕೋರೆ ದಾಡೆಗಳನ್ನ ಅಂದ್ರೆ ಏನೇನೋ ಈತನಿಗೆ ವಿರುದ್ಧವಾಗಿ ಮಾಡ್ತಿರುವಂತ ಸಂಚುಗಳಾಗಿರ್ಬೋದು, ಈತನಿಗೆ ವಿರುದ್ಧವಾಗಿ ಮಸತಿರುವಂತ ಯಾವುದೋ ಆಯುಧಗಳಾಗಿರ್ಬೋದು, ಯಾವುದೇ ಆಲೋಚನೆಗಳಾಗಿರ್ಬೋದು, ಇವೆಲ್ಲವುಗಳನ್ನ ಏನ್ ಮಾಡ್ಬೇಕಂತೆ? ಮುರಿದಾಕ್ಬೇಕಂತೆ, ಕಿತ್ತು ಹಾಕು. ಕ್ಷಣದಲ್ಲಿ ಹರಿದು ಕಾಣದೆ ಹೋಗುವ ನೀರಿನಂತೆ ಅವರು ಮಾಯವಾಗಲಿ. ಕ್ಷಣದಲ್ಲಿ ಹರಿದು ಕಾಣದೆ ಹೋಗುವ ನೀರಿನಂತೆ ಅವರು ಮಾಯವಾಗಲಿ ಅಂದ್ರೆ ಅವ್ರು ಸಾಯ್ಲಿ ಅಂತ ಅರ್ಥ. ಬಾಣ ತಾಕಿತೋ ಎಂಬಂತೆ ಅವರು ಬೀಳಲಿ. ಬಾಣವು ಒಂದು ವೇಳೆ ನಾಟಿತೋ ಎನ್ನುವಂತ ರೀತಿಯಲ್ಲಿ ಅವರ ಪ್ರಾಣವು ಹೋಗ್ಲಿ. ಒಣಗಿ ಒಣಗಿ ಸತ್ತ ಬಸವನ ಹುಳದಂತೆ ನಿರ್ನಾಮವಾಗಲಿ. ಒಣಗಿ ಸತ್ತು ಹೋದಂತ ಬಸವನ ಹುಳದಂತ ರೀತಿಯಲ್ಲಿ ಅವ್ರು ಏನ್ ಮಾಡ್ಬೇಕಂತೆ? ನಿರ್ನಾಮವಾಗಿ ಹೋಗ್ಬೇಕಂತೆ. ಗರ್ಭವಿಳಿದ ಪಿಂಡದಂತೆ ಸೂರ್ಯನನ್ನು ನೋಡದೆ ಹೋಗಲಿ. ಗರ್ಭವಿಳಿದಂತ ಪಿಂಡದಂತೆ ಸೂರ್ಯನನ್ನು ನೋಡದೆ ಹೋಗಲಿ ಅಂದ್ರೆ ಇವೆಲ್ಲವೂ ಕೂಡ ಶಾಪಗಳು. ಇನ್ನು ಬೇಯದಿರುವಾಗಲೇ ಒಲೆಗಿಕ್ಕಿದ ಮುಳ್ಳಿನ ಕೊಂಪೆಯನ್ನು ಬಿರುಗಾಳಿಯು ಆರಿಸಿ ಬಿಡುವಂತೆ ದೇವರ ಉಗ್ರ ಕೋಪವು ಅವರನ್ನ ನಿಶ್ಶೇಷ ಮಾಡಲಿ. ದೇವರ ಉಗ್ರ ಕೋಪವು ಅವರನ್ನ ನಿಶ್ಶೇಷ ಮಾಡಲಿ ಎಂಬುದಾಗಿ ಇಲ್ಲಿ ಈತನು ಶಪಿಸ್ತಿರುವಂತ ಮಾತುಗಳು ಕಾಣುತ್ತೆ. ಅಂದ್ರೆ ಇವೆಲ್ಲವೂ ಕೂಡ ಭಕ್ತರ ಶಾಪಗಳು. ಮತ್ತೆ ಕೀರ್ತನೆ 83:11 ಗಮನಿಸಿ. ಇಲ್ಲಿ 13ನೇ ವಚನವನ್ನು ಗಮನಿಸಿ. ನನ್ನ ದೇವರೇ ಅವರನ್ನು ಗಾಳಿಯಲ್ಲಿ ಸುತ್ತಿ ಹಾಡುವ ಧೂಳಿನಂತೆ, ಗಾಳಿಯಲ್ಲಿ ಸುತ್ತಿ ಹಾಡುವ ಧೂಳಿನಂತೆ, ಹಾರಿ ಹೋಗುವ ಒಟ್ಟಿನಂತೆಯೂ ಮಾಡು. ಅಂದ್ರೆ ಈ ರೀತಿಯಾಗಿ ಅವ್ರನ್ನ ನಾಶ ಮಾಡುವುದಕ್ಕೆ ಶಪಿಸ್ತಾ ಇದ್ದಾನೆ. ಇದು ಶಾಪ ಇದು. ಮತ್ತೆ ನೀನು ಕಾಡನ್ನು ಸುಟ್ಟು ಬಿಡುವ ಬೆಂಕಿಯಂತೆಯೂ ಪರ್ವತಗಳನ್ನು ದಹಿಸಿ ಬಿಡುವ ಜ್ವಾಲೆಯಂತೆಯೂ ಇದ್ದು. ಪರ್ವತಗಳನ್ನು ದಹಿಸುವಂತ ಜ್ವಾಲೆಗಳ, ಇವತ್ತು ಒಂದು ಮರದ ತುಂಡುಗಳನ್ನು ದಹಿಸುವಂತ ಜ್ವಾಲೆ ಅಂದ್ರೆ ನಾವು ಅರ್ಥ ಮಾಡಿಕೊಳ್ಬಹುದು. ಆದ್ರೆ ಕಲ್ಲು ಬಂಡೆಗಳಿಂದ ಕೂಡಿರುವಂತದ್ದು ಪರ್ವತ. ಈ ಪರ್ವತಗಳನ್ನ ಸುಟ್ಟಾಕುವಂತ ಬೆಂಕಿ ಅಂದ್ರೆ ಅದೆಂತ ಭಯಂಕರವಾಗಿರ್ತದೆ. ಅಂತ ಭಯಂಕರವಾದಂತ ರೀತಿಯ ಜ್ವಾಲೆಯಂತೆ ಇದ್ದು ನಿನ್ನ ಸುಂಟರ ಗಾಳಿಯಿಂದ ಅವರನ್ನ ಬೆನ್ನಟ್ಟು, ತುಫಾನಿನಿಂದ ಅವರನ್ನ ಕಳವಳಗೊಳಿಸು. ಸುಂಟರ ಗಾಳಿಯಿಂದ ಬೆನ್ನಟ್ಟಬೇಕಂತೆ. ಅಂದ್ರೆ ಗಾಳಿ ಅಂದ್ರೇನೆ ಭಯಂಕರ, ಗಾಳಿ ಬೀಸಿದ್ರೆ ಭಯಂಕರ. ಅಂತದ್ರಲ್ಲಿ ಬಿರುಗಾಳಿಯಿಂದ ಎಂಬುದಾಗಿ ಸುಂಟರ ಗಾಳಿಯಿಂದ ಅವ್ರನ್ನ ಬೆನ್ನಟ್ಟು ಅಂದ್ರೆ ಗಾಳಿ ಬೀಸಿದ್ರೆ ಮನುಷ್ಯನ್ ಇರ್ತಾನ? ಯಾವುದು ಕೂಡ ಇರಲ್ಲ. ಯಾಕೆ ಅಂತಂದ್ರೆ ಕೆಂಪು ಸಮುದ್ರ ಎರಡು ಭಾಗವಾಗಿದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಂಡಿದೀವಿ. ಕೆಂಪು ಸಮುದ್ರ ಎರಡರ ಭಾಗವಾಗೋದಕ್ಕೆ ಕಾರಣ ಏನು? ಗಾಳಿ ಬೀಸಿ. ಅಂದ್ರೆ ದೇವ್ರು ಏನ್ ಮಾಡ್ತಾರೆ? ಬಲವಾಗಿ ಗಾಳಿ ಬೀಸುವಂತೆ ಮಾಡ್ತಾರೆ, ಸಮುದ್ರವೇ ಎರಡು ಭಾಗವಾಗ್ಬಿಡ್ತದೆ. ಅಂದ್ರೆ ಗಾಳಿ ಎನ್ನುವಂಥದ್ದು ಬೀಸಿದ್ರೆ ಎಂತ ಭಯಂಕರವಾದಂತ ಕಾರ್ಯಗಳು ನಡೀತದೆ ಅನ್ನುವಂಥದ್ದನ್ನ ಆಲೋಚನೆ ಮಾಡ್ಬೇಕು. ಇವರು ಸುಂಟರ ಗಾಳಿಯಿಂದ ಬೆನ್ನಟ್ಟಬೇಕಂತೆ, ತುಫಾನಿನಿಂದ ಕಳವಳಗೊಳಿಸ್ಬೇಕಂತೆ. ಅಂದ್ರೆ ಮನುಷ್ಯನಿಗೆ ಇವತ್ತು ಪ್ರಕೃತಿ ವಿಕೋಪಗಳು ನಡೆದರೆ, ಅದು ತುಫಾನ್ ಆಗಿರ್ಬೋದು, ಪ್ರವಾಹಗಳಾಗಿರ್ಬೋದು, ಇನ್ನೊಂದು ಮತ್ತೊಂದು ಈ ಕೇಡುಗಳು ಸಂಭವಿಸಿದ್ರೆ ಮನುಷ್ಯನ್ ಯಾವ ರೀತಿಯಾಗಿ ಭಯ ಪಡ್ತಾನೆ. ಜೋರಾಗಿ ಒಂದು ಸರಿ ಮಳೆ ಬರುವಂತ ಸಮಯದಲ್ಲಿ ಸಿಡಿಲುಗಳು ಬಂದ್ರೇನೆ ಭಯ ಪಟ್ಟು ಬಿಡ್ತಾನೆ ಮನುಷ್ಯನ್. ಎಷ್ಟು ಭಯ ಆಗುತ್ತೆ. ಆದ್ರೆ ಇಂಥ ತುಫಾನುಗಳೆಲ್ಲ ಬಂದ್ರೆ ಯಾವ ರೀತಿಯಾಗಿರ್ತದೆ. ಆದ್ರೆ ಇಂಥ ತುಫಾನಿನಿಂದ ಅವ್ರನ್ನ ಏನ್ ಮಾಡ್ಬೇಕಂತೆ? ಕಳವಳ ಪಡಿಸು ಎಂಬುದಾಗಿ ಈ ಒಂದು ಭಕ್ತನು ಪ್ರಾರ್ಥನೆ ಮಾಡಿ ಆತನ ಶಪಿಸ್ತಾ ಇದ್ದಾನೆ ಎನ್ನುವಂಥದ್ದನ್ನು ನಾವಿಲ್ಲಿ ಖಚಿತವಾಗಿ ಅರ್ಥ ಮಾಡಿಕೊಳ್ಬೇಕು. ಈ ಭಕ್ತರುಗಳು ಬದುಕಿದ್ದಾಗ ಮಾತ್ರ ಶಪಿಸ್ತಾರ? ಇವ್ರು ಬದುಕಿದ್ದಾಗ ಮಾತ್ರ ಅಲ್ಲ, ಬದುಕಿರು ಸತ್ರು ಕೂಡ ಶಪಿಸ್ತಾರೆ. ಬದುಕಿದ್ದಾಗ್ಲೂ ಶಪಿಸ್ತಾರೆ, ಸತ್ರು ಕೂಡ ಶಪಿಸ್ತಾರೆ. ಬದುಕಿದ್ದಾಗೇನೋ ಶಪಿಸ್ತಾರೆ, ಸತ್ತಾಗ ಯಾವಾಗ ಶಪಿಸ್ತಾರೆ ಅಂತ ಹೇಳಿ ನೀವ್ ಅಂದ್ಕಂತೀರ? ಪ್ರಕಟಣೆ ಗ್ರಂಥ 6:9 ವಚನದಲ್ಲಿ ಏನಿದೆ? ಪರದೇಶದಲ್ಲಿರುವಂತ ಭಕ್ತರುಗಳು ಬೇಡ್ಕೊಳ್ತಾ ಇದ್ದಾರಂತೆ, ಭೂ ನಿವಾಸಿಗಳು ನಮ್ಮನ್ನ ಕೊಂದುದಕ್ಕಾಗಿ ನೀನು ಎಷ್ಟು ಕಾಲ ನ್ಯಾಯ ವಿಚಾರಿಸದೆ ಪ್ರತಿದಂಡನೆ ಮಾಡದೆ ಇರ್ತೀಯ ಎಂಬುದಾಗಿ. ಅಂದ್ರೆ ಇವೆಲ್ಲವೂ ಕೂಡ ನಾವು ಓದ್ಕೊಂಡಿರುವಂತ ಮಾತೆ, ನಮ್ಗೆ ಗೊತ್ತಿರುವಂತ ಮಾತೆ. ಆದ್ರಿಂದ ಏನು ಓದೋದ್ ಬೇಡ ಇವಾಗ. ನಮ್ಮನ್ನ ಕೊಂದಿದ್ದಕ್ಕೋಸ್ಕರ ಯಾಕೆ ನೀನು ಪ್ರತಿಫಲವನ್ನ ನೀನು ಅವರಿಗೆ ಕೊಟ್ಟಿಲ್ಲ ಅಂದ್ರೆ, ಯಾಕೆ ಅವರಿಗೆ ಮುಯಿನ ತೀರ್ಸಿಲ್ಲ ಎಂಬುದಾಗಿ ಅಲ್ಲೂ ಹೋದ್ರು, ಪರದೇಶಿಯಲ್ಲಿ ಹೋದ್ರು ಕೂಡ ಈ ಭಕ್ತರು ಅಲ್ಲೂ ಕೂಡ ಮನುಷ್ಯರ ಪ್ರಾಣವನ್ನ ಕೇಳ್ತಾ ಇದ್ದಾರೆ.
ಅಂದ್ರೆ ಅಲ್ಲೂ ಕೂಡ ಶಪಿಸ್ತಾ ಇದ್ದಾರೆ, ಈ ಭೂಮಿ ಮೇಲೂ ಕೂಡ ಶಪಿಸ್ತಾ ಇದ್ದಾರೆ. ಅಂದ್ರೆ ಭಕ್ತರ ಶಾಪಗಳಿಗೆ ಯಾವತ್ತಿಗೂ ಒಬ್ಬ ಮನುಷ್ಯನ ಸಿಕ್ಕಾಕಿಕೊಳ್ಳಬಾರದು ಅನ್ನುವಂಥದ್ದನ್ನ ಖಚಿತವಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. 83ನೇ ಕೀರ್ತನೆ 1ನೇ ವಚನವನ್ನ ಗಮನಿಸಿ, ದೇವರೇ ಸುಮ್ಮನಿರಬೇಡ, ನಿಶ್ಚಿಂತನಾಗಿ ಮೌನದಿಂದಿರುವುದೇಕೆ ಸ್ವಾಮಿ. ಅಂದ್ರೆ ಸುಮ್ಮನಿರಬೇಡ ಅಂದ್ರೆ ಈ ಭಕ್ತರು ಯಾವ ರೀತಿಯಾಗಿ ಅಂದ್ರೆ ಅವ್ರು ಶಪಿಸಿದ್ರು ಒಂದ್ ಕಡೆ, ಸ್ವಾಮಿ ನೀನ್ ಇವ್ರನ್ನ ಹಾಳು ಮಾಡು, ದೇವ್ರ ಇವ್ರನ್ನ ನಾಶ ಮಾಡು, ದೇವ್ರ ಇವ್ರಿಗೆ ಕೇಡು ಮಾಡು ಅಂತ ನೀನು ಸುಮ್ಮನೆ ಇರಬೇಡ, ತಾಳ್ಮೆಯಿಂದ ಇರಬೇಡ, ಬೇಗನೆ ಮಾಡು ಬೇಗನೆ ಮಾಡು. ಇದೇನೇನೆ ಪರದೇಶದಲ್ಲಿ ಇರುವಂತವ್ರು ಕೂಡ ಇದೇನೇನೆ, ಸ್ವಾಮಿ ನೀನು ಬೇಗ ನ್ಯಾಯ ತೀರಿಸು, ಬೇಗ ಇವ್ರನ್ನ ನಾಶ ಮಾಡು, ಬೇಗ ಇವ್ರನ್ನ ನಾಶ ಮಾಡು. ಇವತ್ತು ನಾವು ನೀತಿವಂತರಾಗಿ ಮರಣಿಸಿದ್ದು ಅಂತ ಕಳಿ, ಯಾರ್ಯಾರು ನಮ್ಮ ಸುವಾರ್ತೆಗೆ ಒಳಪಟ್ಟಿಲ್ವೋ, ಯಾರ್ಯಾರು ನಮ್ಮನ್ನ ವಿರೋಧಿಸಿದಾರೋ, ಯಾರನ್ನ ನಮಗೆ ಕೇಡು ಮಾಡಿದಾರೋ, ನಾವಲ್ಲಿ ಹೋಗಿ ಏನ್ ಮಾಡ್ತೀವಿ, ಸ್ವಾಮಿ ಇಂಥವನು ಭೂಮಿ ಮೇಲೆ ನಮಗೆ ಕೇಡು ಮಾಡಿದಾನೆ, ಇಂಥವನು ನಮ್ಮ ಮಾತನ್ನ ಕೇಳಿಲ್ಲ, ಇವನನ್ನ ಯಾಕೆ ಕುಡಿಸಿದ್ದೆ ಕೊಲ್ಲು, ಇವನನ್ನ ಯಾಕೆ ಕುಡಿಸಿದ್ಯ ಕೊಲ್ಲು. ಅಂದ್ರೆ ಇವನ್ ಏನ್ ಮಾಡ್ಬೇಕು, ಇವನು ಈ ಪರದೇಶದಲ್ಲಿ ಇರುವಂತವ್ರು ಕಣ್ಣ ಮುಂದೆ ಆ ನರಕ ಗೊಂಡದಲ್ಲಿ ಇವರು ಬೆಂಕಿಲಿ ಬೇಯ್ಬೇಕಂತ ಅದನ್ನ ನೋಡ್ಬೇಕು ಇವರು. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಇವರಿಗೆ ನ್ಯಾಯ ತೀರ್ಸು ನ್ಯಾಯ ತೀರ್ಸು ನ್ಯಾಯ ತೀರ್ಸು ಎಂಬುದಾಗಿ ಆತನು ಹೇಳುವಂತ ಮಾತುಗಳು ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗುತ್ತೆ. ಮತ್ತೆ ಯೆರೆಮೀಯನು ಹಳೆ ಒಡಂಬಡಿಕೆಯಲ್ಲಿ ದೊಡ್ಡ ಪ್ರವಾದಿ ಯೆರೆಮೀಯನು ಎಂಬುದಾಗಿ ಕಾಣುತ್ತೆ. ಈ ಒಂದು ಯೆರೆಮೀಯನು ಆ ಮನುಷ್ಯರಿಗೋಸ್ಕರ ದೇವರ ಮಾತುಗಳನ್ನ ಹೇಳೋದಕ್ಕೋಸ್ಕರ ಹೋಗಿ ಎಂತೆಂತ ಪಾಠಗಳನ್ನು ಅನುಭವಿಸಿದ್ದಾನೆ, ಎಂತೆಂತ ಪಾಠಗಳನ್ನು ಅನುಭವಿಸಿದ್ದಾನೆ. ಬಾವಿಯಲ್ಲಿ ಹೋಗಿ ಯೆರೆಮೀಯನನ್ನ ಹಾಕಿದ್ದಾರೆ, ಎಲ್ಲಾ ಕಷ್ಟಗಳನ್ನ ಕೊಟ್ಟಿದ್ದಾರೆ. ಆದ್ರೆ ಯೆರೆಮೀಯನು ಇಂಥ ಕಷ್ಟಪಟ್ಟು ಇಂಥ ಶ್ರಮೆಗಳನ್ನ ಸಹಿಸಿಕೊಂಡು ದೇವರ ವಾಕ್ಯಗಳನ್ನ ಅವ್ರಿಗೆ ಉಪದೇಶವನ್ನ ಮಾಡಿ ತಿಳಿಸಿ ಇಂಥ ಒಂದು ಪಾಡನ್ನು ಅನುಭವಿಸುತ್ತಿರುವಂತ ಸಮಯದಲ್ಲಿ, ಆದ್ರೆ ಒಂದು ಸಮಯದಲ್ಲಿ ಈ ರೀತಿಯಾಗಿದ್ದಂಥವನು ಇನ್ನೊಂದು ಸಮಯದಲ್ಲಿ ಆತನ ಮನಸ್ಸನ್ನ ಮಾರ್ಪಡಿಸಿಕೊಂಡು ಏನಂತ ಶಪಿಸಿದ್ದವನು ಯೆರೆಮೀಯನು ಮುಂದಿನ ಒಂದು ಕ್ಲಾಸ್ ಅಲ್ಲಿ ನಾವು ನೋಡಿಕೊಳ್ಳೋಣ.